ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಸಂಗಮೇಶ್ ಹುಣಶಿಕಟ್ಟಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಇವತ್ತು ನಾವೇನ್ ಮಾಡೋಣಪ್ಪಾ ಅಂದ್ರ RPF ವಿಷಯಕ್ಕೆ ಸಂಬಂಧಪಟ್ಟಂತ ಇತಿಹಾಸದ ಬಗ್ಗೆ ನೋಡೋಣ್ರಿ. ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ನೋಡೋಣ್ರಿ. ಈ ಪ್ರತಿಯೊಂದು ಏನ್ ಮಾಡೋಣಪ್ಪಾ ಅಂದ್ರ ಕಾನ್ಸೆಪ್ಟ್ ವೈಸ್ ನೋಡ್ಕೊಂತ ಹೋಗೋಣ್ರಿ. ಬರ್ರಿ 1ನೇ ಕಾನ್ಸೆಪ್ಟ್ ಏನಪ್ಪಾ ಅಂದ್ರ ಇತಿಹಾಸ ಎಂದರೆ ಇತಿಹಾಸ ಅಂದ್ರ ಏನ್ಪಾ? ಇತಿಹಾಸ ಅಂದ್ರೆ ಏನಂದ್ರ ಇತಿಹಾಸ ಎಂದರೆ ಕಳೆದು ಹೋದ ಘಟನೆಗಳನ್ನು ಆಡಳಿತವನ್ನು ಕುರಿತು ಅಧ್ಯಯನ ಮಾಡುವುದೇ ಇತಿಹಾಸ. ಹಿಂದ್ ಏನ್ ಘಟನೆಗಳು ಆಗಿ ಹೋಗಿರ್ತಾವಲ್ರಿ ಮತ್ತ ಆಡಳಿತ ಏನಾಗಿರ್ತೈತಿಲ್ಲ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತಾರಪ್ಪ ಅಂದ್ರ ಇತಿಹಾಸ ಅಂತಾರ್ರಿ. ಈ ಇತಿಹಾಸಕ್ಕೆ ಇಂಗ್ಲಿಷ್ದಾಗ ಏನಂತಾರಪ್ಪ ಅಂದ್ರ ಹಿಸ್ಟರಿ ಅಂತಾರ್ರಿ. ಇಂಗ್ಲಿಷ್‌ನ ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಈ ಹಿಸ್ಟರಿ ಎದರಿಂದ ಬಂದೈತಪ್ಪ ಅಂದ್ರ ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದೈತ್ರಿ. ಹಿಸ್ಟೋರಿಯಾ ಎಂದರೆ ತನಿಖೆ ಮಾಡು ಅಥವಾ ಹುಡುಕು ಎಂದರ್ಥ. ಈ ಹಿಸ್ಟೋರಿಯಾ ಅಂದ್ರೆ ಏನಪ್ಪಾ ಅಂದ್ರ ತನಿಖೆ ಮಾಡೋದ್ರಿ ಅಂದ್ರೆ ಫೈಂಡ್ ಔಟ್ ಮಾಡೋದು ಅಥವಾ ಹುಡುಕು ಸರ್ಚ್ ಮಾಡೋದು ಅಂದ್ರೆ ಹುಡುಕು ಒಂದರ್ಥ. ಕನ್ನಡದ ಇತಿಹಾಸ ಎಂಬ ಪದವು ಮೂಲತಃ ಸಂಸ್ಕೃತ ಭಾಷೆಯಿಂದ ಬಂದಿದೆ. ಈ ಇತಿಹಾಸ ಎಂಬ ಪದ ಎದರಿಂದ ಬಂದೈತ್ರಿ? ಸಂಸ್ಕೃತ ಭಾಷೆಯಿಂದ ಬಂದೈತ್ರಿ. ಇದ್ರೊಳಗ್ ನೋಡ್ರಿ 2-3 ಕ್ವಶನ್ ಆಗ್ತಾವ್ರಿ. ಒಂದೇದೇನ್ರಿ ಇತಿಹಾಸ ಎಂದರೆ ಏನು? ಇತಿಹಾಸ ಅಂದ್ರೆ ಏನಪ್ಪಾ ಅಂದ್ರೆ ಹಿಂದೆ ಕಳೆದು ಹೋದ ಘಟನೆಗಳನ್ನು ಆಡಳಿತವನ್ನು ಕುರಿತು ಅಧ್ಯಯನ ಮಾಡುವುದೇ ಇತಿಹಾಸ. ಈ ಇತಿಹಾಸ ಎಂಬ ಪದ ಯಾವ ಭಾಷೆಯಿಂದ ಬಂದೈತ್ರಿ? ಗ್ರೀಕ್ ಭಾಷೆ ಹಿಸ್ಟೋರಿಯಾ ಎಂಬ ಪದದಿಂದ ಬಂದೈತ್ರಿ. ಹಿಸ್ಟೋರಿಯಾ ಅಂದ್ರೆ ಏನ್ರಿ? ತನಿಖೆ ಮಾಡೋ ಅಥವಾ ಹುಡುಕು ಅಂತ ಅರ್ಥ. ಕನ್ನಡದ ಇತಿಹಾಸ ಎಂಬ ಪದವು ಯಾವ ಭಾಷೆಯಿಂದ ಬಂದ್ರಿ? ಸಂಸ್ಕೃತ ಭಾಷೆಯಿಂದ ಬಂದೈತ್ರಿ. ನೆಕ್ಸ್ಟ್ ನೋಡ್ರಿ, ಇತಿ ಅಂದರೆ ಹೀಗೆ, ಹಾಸ ಎಂದರೆ ನಡೆದಿತ್ತು. ಇತಿಹಾಸ ಅಂದ್ರೆ ಏನ್ರಿ? ಇತಿ ಅಂದ್ರೆ ಹೀಗೆ ಅಂದಂಗ್ರಿ. ಹಾಸ ಅಂದ್ರೆ ನಡೆದಿತ್ತು ಅಂದ್ರೆ ಹಿಂದೆ ಹೀಗೆ ನಡೆದಿತ್ತು ಅನ್ನಕ್ ಏನಂತಾರಪ್ಪ ಅಂದ್ರೆ ಇತಿಹಾಸ ಅಂತಾರ್ರಿ. ಈ ಹಿಂದೆ ಹೀಗೆ ನಡೆದಿತ್ತು ಅಂತ ಹೇಳುವುದೇ ಇತಿಹಾಸ. ಹಂಗಾದ್ರ ಈ ಇತಿಹಾಸದ ಪಿತಾಮಹ ಯಾರು? ನಮ್ಗೆ ಏನ್ ಗೊತ್ತಾತ್ರಿ ಈಗ? ಇತಿಹಾಸ ಅಂದ್ರೆ ಗೊತ್ತಾತ್ರಿ. ಇತಿಹಾಸ ಅಂದ್ರೆ ಏನ್ರಿ? ಹಿಂದೆ ಕಳೆದು ಹೋದ ಘಟನೆಗಳನ್ನು ಆಡಳಿತವನ್ನು ಕುರಿತು ಅಧ್ಯಯನ ಮಾಡುವುದೇ ಇತಿಹಾಸ. ಹಂಗಾದ್ರೆ ಇತಿಹಾಸದ ಪಿತಾಮಹ ಯಾರು? ಇತಿಹಾಸನ ಯಾರು ಕಂಡುಹಿಡಿದ್ರು? ಇವ್ರು ಯಾರಪ್ಪ ಅಂದ್ರ ಹೆರೋಡಾಟಸ್ ರೀ. ಈ ಹೆರೋಡಾಟಸ್ ಗೆ ಏನಂತಾರಪ್ಪ ಅಂದ್ರ ಈತನನ್ನು ಇತಿಹಾಸದ ಪಿತಾಮಹ ಎನ್ನುವರು. ಹೆರೋಡಾಟಸ್ ಏನಂತಾರ್ರಿ? ಹೆರೋಡಾಟಸ್ ಗೆ ಇತಿಹಾಸದ ಪಿತಾಮಹ ಅಂತಾರ್ರಿ. ಈ ಹೆರೋಡಾಟಸ್ ಯಾವ ದೇಶದವನಪ್ಪ ಅಂದ್ರ ಈತ ಗ್ರೀಕ್ ದೇಶದವನು. ಹೆರೋಡಾಟಸ್ ಯಾವ ದೇಶದವ್ರಿ? ಈತ ಗ್ರೀಕ್ ದೇಶದವನು. ಇವರ ಕಾಲ ಯಾವ್ದಪ್ಪ ಅಂದ್ರ ಕಾಲ ಕ್ರಿಸ್ತ ಪೂರ್ವ 484 ರಿಂದ 424 ಏನಪ್ಪಾ ಅಂದ್ರ ಹೆರೋಡಾಟಸ್ ಅವರ ಕಾಲವಾಗಿತ್ರಿ. ಇವ್ರು ಎಲ್ಲಿದ್ರಪ್ಪ ಅಂದ್ರ ಗ್ರೀಕ್ ದೊರೆ ಪೆರಿಕ್ಲಸ್ ಎಂಬ ಅರಸನ ಆಸ್ಥಾನದಲ್ಲಿದ್ದನು. ಹೆರೋಡಾಟಸ್ ಎಲ್ಲಿದ್ರಿ? ಗ್ರೀಕ್ ದೊರೆ ಪೆರಿಕ್ಲಸ್ ಎಂಬ ಅರಸನ ಆಸ್ಥಾನದಾಗ ಏನ್ ಬರ್ತನಪ್ಪ ಹೆರೋಡಾಟಸ್ ಅಲ್ಲಿ ಇದ್ದರ್ರಿ. ಈತನ ಕೃತಿಗಳು ಯಾವಪ್ಪ ಅಂದ್ರ ಹೆರೋಡಾಟಸ್ ಅವರ ಕೃತಿಗಳು ಹಿಸ್ಟೋರಿಯಾ ಮತ್ತು ಪರ್ಷಿಯನ್ ಕದನಗಳ ಇತಿಹಾಸ. ಯಾವ್ದ್ರಿ? ಹಿಸ್ಟೋರಿಯಾ ಅನ್ನೋದು ಒಂದು ಕೃತಿ ರೀ ಮತ್ತ ಪರ್ಷಿಯನ್ ಕದನ ಇತಿಹಾಸ ಇದೇನಪ್ಪಾ ಅಂದ್ರೆ ಹೆರೋಡಾಟಸ್ ಅವರ ಕೃತಿಗಳು. ನೋಡ್ರಿ ಇತಿಹಾಸದ ಪಿತಾಮಹ ಯಾರ್ರಿ? ಹೆರೋಡಾಟಸ್ ರೀ. ಇವ್ರು ಯಾವ ದೇಶದವ್ರಿ? ಗ್ರೀಕ್ ದೇಶದವ್ರಿ. ಇವ್ರ ಕಾಲ ಯಾವ್ದ್ರಿ? ಕ್ರಿಸ್ತ ಪೂರ್ವ 484 ರಿಂದ 424 ರೀ. ಇವ್ರು ಯಾವ ಆಸ್ಥಾನದಾಗಿದ್ರ ಅಂದ್ರೆ ಗ್ರೀಕ್ ದೊರೆ ಪೆರಿಕ್ಲಸ್ ಎಂಬ ರಾಜನ ಆಸ್ಥಾನದಾಗಿದ್ರಿ. ಈತನ ಕೃತಿಗಳು ಯಾವ್ಯಾವ್ರಿ? ಹಿಸ್ಟೋರಿಯಾ ಮತ್ತು ಪರ್ಷಿಯನ್ ಕದನಗಳ ಇತಿಹಾಸ. ಏನಪ್ಪಾ ಅಂದ್ರೆ ಹೆರೋಡಾಟಸ್ ನ ಕೃತಿಗಳು. ನೆಕ್ಸ್ಟ್ ಬರ್ರಿ, ಇವ್ರು ಯಾರಪ್ಪ? ಕಲ್ಲನ. ಹಿಂದಿನವರ ಹೆರೋಡಾಟಸ್ ಯಾರ್ರಿ? ಇತಿಹಾಸದ ಪಿತಾಮಹ ರೀ. ನೆಕ್ಸ್ಟ್ ಯಾರಪ್ಪ ಅಂದ್ರೆ ಕಲ್ಲನ. ಕಲ್ಲನ ಯಾರಪ್ಪ ಅಂದ್ರೆ ಇವರನ್ನು ಭಾರತದ ಇತಿಹಾಸದ ಪಿತಾಮಹ ಎನ್ನುವರು. ಕಲ್ಲನ ಏನಂತಾರಪ್ಪ ಅಂದ್ರ ಭಾರತ ದೇಶದ ಇತಿಹಾಸದ ಪಿತಾಮಹ ಯಾರ್ರಿ? ಕಲ್ಲನ ರೀ. ಈ ಕಲ್ಲನವರ ಕಾಲ ಯಾವ್ದಪ್ಪ ಅಂದ್ರ ಇವರು 12ನೇ ಶತಮಾನದಾಗ ಬರ್ತಾರ್ರಿ. ಯಾವ್ದ್ರಿ? ಕಾಲ 12ನೇ ಶತಮಾನದಾಗ ಯಾರು ಬರ್ತಾರಪ್ಪ ಅಂದ್ರ ಕಲ್ಲನ ಬರ್ತಾರ್ರಿ. ಇವ್ರಿಗೆ ಏನಂತಾರ್ರಿ? ಭಾರತದ ಇತಿಹಾಸ ಪಿತಾಮಹ ಅಂತಾರ್ರಿ. ಈತನ ಕೃತಿ ಯಾವ್ದಪ್ಪ ಅಂದ್ರ ಕಲ್ಲನವರ ಕೃತಿ ಯಾವ್ದಪ್ಪ ಅಂದ್ರ ರಾಜತರಂಗಿಣಿ ರೀ. ಯಾವ್ದ್ರಿ? ರಾಜತರಂಗಿಣಿ ರೀ. ಇದು ಯಾವ ಭಾಷೆದಾಗ ಐತಪ್ಪ ಅಂದ್ರ ಸಂಸ್ಕೃತ ಭಾಷೆದಾಗ ಐತ್ರಿ. ನೆಕ್ಸ್ಟ್ ನೋಡ್ರಿ, ಇದು ಏನ್ ಹೇಳ್ದೈತಪ್ಪ ಅಂದ್ರ ಇದು ಕಾಶ್ಮೀರದ ಇತಿಹಾಸವನ್ನು ತಿಳಿಸುತ್ತದೆ. ಯಾವ್ದ್ರಿ? ಇದು ರಾಜತರಂಗಿಣಿ ಐತಲ್ರಿ. ಕಲ್ಲನವರ ಬರೆದಂತ ರಾಜತರಂಗಿಣಿ ಏನ್ ಮಾಡತ್ತಪ್ಪ ಅಂದ್ರೆ ಇದು ಕಾಶ್ಮೀರದ ಇತಿಹಾಸವನ್ನು ತಿಳಿಸ್ತೈತ್ರಿ. ಕಾಶ್ಮೀರದ ಇತಿಹಾಸ ಏನ್ ಮಾಡತ್ತಪ್ಪ ಅಂದ್ರೆ ರಾಜತರಂಗಿಣಿಯಲ್ಲಿ ಕಲ್ಲನವರು ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಭಾರತೀಯರು ಇತಿಹಾಸಕ್ಕೆ ಚರಿತ್ರೆ ಏನವರು. ನಮ್ ಭಾರತ ದೇಶದ ಇತಿಹಾಸಕ್ಕೆ ಏನಂತಾರಪ್ಪ ಅಂದ್ರೆ ಎಲ್ಲಾರು ಒಂದೊಂದರ ಕರಿತಾರ್ರಿ. ಇತಿಹಾಸಕ್ಕ ಎಲ್ಲಾರು ಒಂದೊಂದರ ಕರಿತಾರ್ರಿ. ನಮ್ಮ ಭಾರತೀಯರು ಏನ್ ಕರಿತಾರಪ್ಪ ಅಂದ್ರೆ ನಮ್ಮ ಭಾರತೀಯರು ಇತಿಹಾಸಕ್ಕೆ ಚರಿತ್ರೆ ಎನ್ನುವರು. ಅರಬ್ಬರು ಇತಿಹಾಸಕ್ಕೆ ತಾರೀಖ್ ಎನ್ನುವರು. ಅರಬ್ಬರು ಏನಂತಾರ್ರಿ? ತಾರೀಖ್ ಅಂತಾರ್ರಿ. ನಮ್ಮ ಭಾರತೀಯರು ಏನಂತಾರ್ರಿ? ಇತಿಹಾಸಕ್ಕ ಚರಿತ್ರೆ ಅಂತಾರ್ರಿ. ಜರ್ಮನಿಯವ್ರು ಏನಂತಾರಪ್ಪ ಅಂದ್ರ ಜಿಸಿಸೈ ಅಥವಾ ಗೆಸಚಿಟ್ಟಿ ಎನ್ನುವರು. ಜರ್ಮನಿಯರು ಏನಂತಾರ ಇದಕ್ಕೆ ಇತಿಹಾಸಕ್ಕ? ಜಿಸಿಸೈ ಅಥವಾ ಗೆಸಚಿಟ್ಟಿ ಎನ್ನುವರು. ಇತಿಹಾಸ ಕುರಿತ ವ್ಯಾಖ್ಯೆಗಳು. ಇತಿಹಾಸ ಕುರಿತ ಒಂದಿಷ್ಟು ಜನ ಒಂದೊಂದ್ ತರ ಹೇಳ್ತಾರ್ರಿ. ಬರ್ರಿ ಒಂದನೇದಾಗಿ ನೋಡೋಣ ಯಾರಪ್ಪ ಅಂದ್ರೆ ಹೆರೋಡಾಟಸ್ ರೀ. ಹೆರೋಡಾಟಸ್ ಯಾರ್ರಿ? ಇತಿಹಾಸದ ಪಿತಾಮಹ ರೀ. ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಇತಿಹಾಸದ ಬಗ್ಗೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಘಟನೆಗಳ ದಾಖಲವೇ ಇತಿಹಾಸ. ಮುಂದಿನ ಪೀಳಿಗೆ ಅಂದ್ರೆ ಮುಂದಿನ ಜನಾಂಗ ಐತಲ್ರಿ ಅವ್ರ ಏನ್ ಮಾಡ್ಬೇಕ್ರಿ? ನೆನಪಿಡ್ಬೇಕ್ರಿ. ಎದ್ರದ್ರಿ? ಮಹಾನ್ ವೀರರ ಅಥವಾ ಹಿಂದೆ ಇದ್ದಂತ ಮಹಾನ್ ವೀರರು ಮತ್ತು ಅವ್ರ ಘಟನೆಗಳ ದಾಖಲವೇ ಏನಪ್ಪಾ ಅಂದ್ರೆ ಇತಿಹಾಸ ಅಂತ ಯಾರು ಹೇಳ್ತಾರ್ರಿ? ಹೆರೋಡಾಟಸ್ ಅವ್ರು ಹೇಳ್ತಾರ್ರಿ. ನೆಕ್ಸ್ಟ್ ಯಾರು ಏನ್ ಹೇಳ್ತಾರ ನೋಡೋಣ ಬರ್ರಿ. ನೆಕ್ಸ್ಟ್ ಯಾರಪ್ಪ ಅಂದ್ರ ಇವ್ರ ಸಂತ ಅಗಸ್ಟೈನ್ ರೀ.
ಸಂತ ಅಗಸ್ಟಿನ್ ಇವರ ಕೃತಿ ಯಾವ್ದಪ್ಪ ಅಂದ್ರೆ ದ ಸಿಟಿ ಆಫ್ ಗಾಡ್. ದ ಸಿಟಿ ಆಫ್ ಗಾಡ್ ಮತ್ತೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಕನ್ಫೆಷನ್ಸ್. ಇವೇನಪ್ಪಾ ಅಂದ್ರ ಸಂತ ಅಗಸ್ಟಿನ್ ಅವರ ಕೃತಿಗಳು ರೀ. ಇದ್ರ ಬಗ್ಗೆ ಏನ್ ಹೇಳ್ತಾರ ನೋಡೋಣ ಬರ್ರಿ. ಇತಿಹಾಸವು ದೇವರು ಮತ್ತು ಸೈತಾನದ ಮಧ್ಯದ ಸಂಘರ್ಷದ ಕಥೆಯಾಗಿದೆ. ಸಂತ ಅಗಸ್ಟಿನ್ ಏನ್ ಹೇಳ್ತಾರಪ್ಪ ಅಂದ್ರ ಇತಿಹಾಸ ಅನ್ನೋದ ದೇವರ ಮತ್ತು ಸೈತಾನ ಅಂದ್ರೆ ದೇವರು ಮತ್ತು ದೇವರ ನಡುಕ ಮಧ್ಯಂತ ಸಂಘರ್ಷದ ಅದನ್ನ ಕಥೆಯಾಗಿದೆ ಅಂತ ಏನ್ ಹೇಳಪ್ಪ ಅಂದ್ರೆ ಸಂತ ಅಗಸ್ಟಿನ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಯಾರಪ್ಪ ಅಂದ್ರ ಅರಿಸ್ಟಾಟಲ್ ರೀ. ಅರಿಸ್ಟಾಟಲ್ ಇತಿಹಾಸದ ಬಗ್ಗೆ ಏನ್ ಹೇಳ್ತಾರ ನೋಡೋಣ ಬರ್ರಿ. ಈತನ ಕೃತಿ ಯಾವ್ದಪ್ಪ ಅಂದ್ರ ಅರಿಸ್ಟಾಟಲ್ ಅವ್ರ ಕೃತಿ ಯಾವ್ದಪ್ಪ ಅಂದ್ರ ಪೊಲಿಟಿಕ್ಸ್ ರೀ. ಪೊಲಿಟಿಕ್ಸ್ ಅನ್ನೋದು ಏನಪ್ಪಾ ಅಂದ್ರ ಅರಿಸ್ಟಾಟಲ್ ಅವರ ಕೃತಿ ರೀ. ಇವ್ರು ಏನ್ ಹೇಳ್ತಾರಪ್ಪ ಅಂದ್ರ ಇತಿಹಾಸವೆಂದರೆ ಬದಲಾಗದ ಗತಕಾಲ. ಹಿಂದ ಅಂದ್ರೆ ಇತಿಹಾಸ ಅಂದ್ರೆ ಏನ್ ಹೇಳ್ತಾರೆ, ಬದಲಾಗದ ಗತಕಾಲ ಅಂತ ಯಾರು ಹೇಳ್ತಾರಪ್ಪ ಅಂದ್ರೆ ಅರಿಸ್ಟಾಟಲ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ನೋಡೋಣ ಬರ್ರಿ. ನೆಕ್ಸ್ಟ್ ಯಾರಪ್ಪ ಅಂದ್ರ ಥಾಮಸ್ ಕಾರ್ಲೈಲ್ ರೀ. ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಇತಿಹಾಸ ಬಗ್ಗೆ. ಫಸ್ಟ್ ಇವ್ರ ಕೃತಿ ನೋಡೋಣ ಬರ್ರಿ. ಇವ್ರ ಕೃತಿ ಏನಪ್ಪಾ ಅಂದ್ರ ಆನ್ ಹೀರೋಸ್ ಅಂಡ್ ಹೀರೋಸ್ ವರ್ಷಿಪ್. ಇವ್ರ ಕೃತಿ ಯಾವ್ದ್ರಿ? ಆನ್ ಹೀರೋಸ್ ಅಂಡ್ ಹೀರೋಸ್ ವರ್ಷಿಪ್. ಇವ್ರ ಏನ್ ಹೇಳ್ತಾರಪ್ಪ ಅಂದ್ರೆ ಇತಿಹಾಸವು ಮಹಾಪುರುಷರ ಜೀವನ ಚರಿತ್ರೆ ಅಲ್ಲದೆ ಬೇರೇನೂ ಅಲ್ಲ. ಇತಿಹಾಸ ಅನ್ನೋದ್ರಿ ಏನ್ರಿ? ಇದು ಮಹಾಪುರುಷರ ಹಿಂದೆ ಇದ್ದಂತ ಮಹಾಪುರುಷರ ಜೀವನ ಚರಿತ್ರೆ ಬಿಟ್ಟ ಬೇರೆ ಏನು ಇಲ್ಲ ಅಂತ ಏನ್ ಹೇಳ್ತಾರಪ್ಪ ಅಂದ್ರೆ ಥಾಮಸ್ ಕಾರ್ಲೈಲ್ ಹೇಳ್ತಾರ್ರಿ. ನೆಕ್ಸ್ಟ್ ಯಾರಪ್ಪ ಅಂದ್ರೆ ನಮ್ ಜವಾಹರ್ಲಾಲ್ ನೆಹರು ರೀ. ಇವ್ರ ಏನ್ ಹೇಳ್ತಾರಪ್ಪ ಅಂದ್ರೆ ಕೃತಿಗಳು ನೋಡ್ರಿ. ಡಿಸ್ಕವರಿ ಆಫ್ ಇಂಡಿಯಾ ಅಂಡ್ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಇವೆರಡು ಏನಪ್ಪಾ ಅಂದ್ರೆ ಇವ್ರ ಕೃತಿಗಳು ರೀ. ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿ ಬಂದ ಮನುಕುಲದ ಕಥೆ ಇತಿಹಾಸ. ಅನಾಗರಿಕತೆ ಅಂದ್ರ ಹಿಂದ್ ಏನು ಗೊತ್ತಿರಂಗ್ರೆ ಅನಾಗರಿಕತೆ ನಾಗರಿಕರಿಗೆ ಸಾಗಿ ಬಂದ ಮನುಕುಲಕ್ಕೆ ಏನಂತಾರಪ್ಪ ಅಂದ್ರೆ ಇತಿಹಾಸ ಯಾರು ಹೇಳ್ತಾರಪ್ಪ ಅಂದ್ರೆ ನಮ್ಮ ಜವಾಹರ್ಲಾಲ್ ನೆಹರು ಹೇಳ್ತಾರ್ರಿ. ಸ್ನೇಹಿತರೆ ನೆಕ್ಸ್ಟ್ ಬರ್ರಿ. ಇತಿಹಾಸದ ಮೂಲಾಧಾರಗಳು. ನಾವು ಇತಿಹಾಸವನ್ನು ಯಾವ ಮುಖಾಂತರ ಕಂಡು ಹಿಡಿದೀವಿ, ಇತಿಹಾಸ ನಮ್ಗೆ ಯಾವ ಮುಖಾಂತರ ಸಿಕ್ತಿ, ಅದಕ್ಕೆ ಏನಂತಾರಪ್ಪ ಅಂದ್ರೆ ಇತಿಹಾಸದ ಮೂಲಾಧಾರಗಳು ನೋಡ್ರಿ. ಇದು ಯಾವ ತರ ನಮ್ಗೆ ಇತಿಹಾಸದ ಬಗ್ಗೆ ಗೊತ್ತಾದ್ ಬೆಳಕಿಗೆ ಬಂತಪ್ಪ ಅಂದ್ರ ಎರಡ್ ಇದಾವ್ರಿ. ಇದ್ರಕ್ಕ ಒಂದ ಸಾಹಿತ್ಯಿಕ ಆಧಾರಗಳು ರೀ, ಇನ್ನೊಂದ್ರಿ ಪ್ರಾಕ್ತನ ಆಧಾರಗಳು. ಒಂದ್ ಯಾವ್ದ್ರಿ? ಸಾಹಿತ್ಯಿಕ ಆಧಾರಗಳು, ಇನ್ನೊಂದು ಪ್ರಾಕ್ತನ ಆಧಾರಗಳು. ಈ ಸಾಹಿತ್ಯಿಕ ಆಧಾರಗಳದಾಗ ಮತ್ತೆ ಎರಡು ಸಾಹಿತ್ಯಗಳು ಬರ್ತಾರೆ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿಯ ಸಾಹಿತ್ಯ. ಪ್ರಾಕ್ತನ ಆಧಾರಗಳದ್ದು ಯಾವ ಬರ್ತಾವ ನೋಡ್ರಿ. ಒಂದೇದ್ ಯಾವ್ದು ಬರುತ್ತಪ್ಪ ಅಂದ್ರ ಉತ್ಪನ್ನಗಳು ಬರ್ತೈತ್ರಿ. ನೆಕ್ಸ್ಟ್ ಸ್ಮಾರಕಗಳು ಬರ್ತಾವ. ನೆಕ್ಸ್ಟ್ ನಾಣ್ಯಗಳು ಬರ್ತಾವ. ನೆಕ್ಸ್ಟ್ ಶಾಸನಗಳು ಬರ್ತಾವ. ಈ ಎಲ್ಲಾದ್ರೂ ಡಿಪೆಂಡ್ ಮ್ಯಾಗ ಏನ್ ಮಾಡ್ಬೋದಪ್ಪ ನಾವು ಇತಿಹಾಸವನ್ನ ಕಂಡು ಹಿಡಿತಾರ್ರಿ. ಇತಿಹಾಸದ ಮೂಲಾಧಾರ. ಇತಿಹಾಸ ಎದರಿಂದ ಬಂದೈತ್ರಿ? ಒಂದು ಸಾಹಿತ್ಯಿಕ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳು. ಸಾಹಿತ್ಯಿಕ ಆಧಾರದಾಗ ಎಷ್ಟ್ ಟೈಪ್ ಅದಾವ್ರಿ? ಎರಡು ಅದಾವ್ರಿ. ಯಾವ್ಯಾವ್ರಿ? ಒಂದ್ ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿಯ ಸಾಹಿತ್ಯ. ನೆಕ್ಸ್ಟ್ ಯಾವ್ದು ಬರ್ತೈತ್ರಿ? ಪ್ರಾಕ್ತನ ಆಧಾರಗಳು ಬರ್ತೈತ್ರಿ. ಇದ್ರಕ್ಕೆ ಯಾವ್ದೈತಪ್ಪ ಅಂದ್ರ ಉತ್ಪನ್ನಗಳು, ಸ್ಮಾರಕಗಳು, ನಾಣ್ಯಗಳು ಮತ್ತು ಶಾಸನಗಳು. ನೆಕ್ಸ್ಟ್ ನೋಡ್ರಿ. ಒಂದೇದ್ ಯಾವ್ದಪ್ಪ ಅಂದ್ರ ದೇಶೀಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಅಂದ್ರೆ ಏನ? ದೇಶೀಯ ಸಾಹಿತ್ಯ ಇದ್ರ ಮ್ಯಾಗ ಹೆಂಗ್ ನಮ್ ಇತಿಹಾಸ ಗೊತ್ತಾತು. ಒಂದೇದ್ ನೋಡ್ರಿ. ದೇಶೀಯ ಲೇಖಕರು, ಬರಹಗಾರರು ಬರೆದ ಗ್ರಂಥಗಳನ್ನು ದೇಶೀಯ ಸಾಹಿತ್ಯ ಅನ್ನೋರು. ನಮ್ಮ ದೇಶದಲ್ಲಿರೋ ಲೇಖಕರ್ರಿ, ಬರಹಗಾರರು, ಕತೆ ಬರೆಯೋರ್ತಾರಲ್ರಿ, ಅವ್ರು ಬರೆದಂತ ಗ್ರಂಥಗಳಿಗೆ ಏನಂತಾರಪ್ಪ ಅಂದ್ರ ದೇಶೀಯ ಸಾಹಿತ್ಯ ಅನ್ನೋರು. ವೈದ್ಯಕೀಯ ಕೃತಿಗಳು ಇತಿಹಾಸಕ್ಕೆ ಪ್ರಮುಖ ಮೂಲಾಧಾರಗಳಾಗಿವೆ. ವೈದ್ಯಕೀಯ ಕೃತಿಗಳೇನಾಗಿರ್ತಾವ್ರಿ? ನಮ್ಮ ಇತಿಹಾಸ ಕಂಡಿಡ್ಯಾಕ ಪ್ರಮುಖ ಮೂಲಾಧಾರಗಳಾಗ್ಯಾವ್ರಿ. ಜೈನ ಬೌದ್ಧ ಸನ್ಯಾಸಿಗಳು ರಚಿಸಿದ ವೇದಗಳು ಮತ್ತು ಜೈನ ಮತ್ತು ಬೌದ್ಧ ಸನ್ಯಾಸಿಗಳು ಇರ್ತಾರಲ್ರಿ, ಅವ್ರು ಏನ್ ರಚಿಸ್ಯಾರ್ರಿ? ವೇದಗಳು, ಬ್ರಾಹ್ಮಣಕಗಳು, ಪುರಾಣಗಳು, ಮಹಾಕಾವ್ಯಗಳು, ಬೌದ್ಧರ ತ್ರಿಪಿಟಕಗಳು, ಜೈನರ ಗ್ರಂಥಗಳು ಪ್ರಮುಖ ಆಧಾರಗಳಾಗಿವೆ. ಇವ್ರು ಏನ್ ಕಂಡು ಹಿಡಿದಾರಲ್ರಿ? ಯಾರ್ರಿ? ಜೈನ ಮತ್ತು ಬೌದ್ಧ ಸನ್ಯಾಸಿಗಳು ಏನೇ ಮಾಡಿದ್ರಿ? ವೇದಗಳನ್ನ ಕಂಡು ಹಿಡಿದ್ರಿ, ವೇದಗಳು ಬರದ್ರಿ, ಬ್ರಾಹ್ಮಣಕಗಳು ಬರದ್ರಿ, ಪುರಾಣಗಳನ್ನ ಕಂಡು ಹಿಡಿದ್ರಿ, ಮಹಾಕಾವ್ಯಗಳು, ಬೌದ್ಧರ ತ್ರಿಪಿಟಕಗಳು, ಜೈನರ ಗ್ರಂಥಗಳು, ಇವೆಲ್ಲ ಏನದಾವಲ್ರಿ? ಪ್ರತಿಯೊಂದು ಏನದಾವಪ್ಪ ಅಂದ್ರೆ ನಮ್ಮ ಹಿಸ್ಟ್ರಿಯನ್ನ, ನಮ್ಮ ಇತಿಹಾಸವನ್ನು ಕಂಡಿಡ್ಯಾಕ ಪ್ರಮುಖ ಮುಖ್ಯವಾದಂತ ಆಧಾರಗಳಾಗಿವೆ. ನೆಕ್ಸ್ಟ್ ನೋಡ್ರಿ. ಯಾವ್ಯಾವಪ್ಪ ಅಂದ್ರ ನಮ್ಮ ಕೌಟಿಲ್ಯ ಬರ್ದಂತ ಅರ್ಥಶಾಸ್ತ್ರ ರೀ. ಇವ್ರು ಯಾವ ಕಾಲದಾಗ ಇದ್ರಪ್ಪ ಅಂದ್ರ ಮೌರ್ಯರ ಕಾಲದಾಗ್ರಿ. ನೆಕ್ಸ್ಟ್ ರೀ ಪಾಣಿನಿಯ ಅಷ್ಟಾಧ್ಯಾಯಿ ಅನ್ನೋದು ಯಾರು ಬರ್ತಾರಿ? ಪಾಣಿನಿ ಅವ್ರು ಬರ್ದಾರಿ. ಅವ್ರು ಯಾವ ಕಾಲದಾಗ ಇದ್ದರಿ? ಅವರು ಮೌರ್ಯರ ಕಾಲದಾಗ ಇದ್ದಾರ್ರಿ. ನೆಕ್ಸ್ಟ್ ವಿಶಾಖದತ್ತನ ಮುದ್ರ ರಾಕ್ಷಸ. ವಿಶಾಖದತ್ತ ಏನ್ ಬರ್ದಾರಿ? ಮುದ್ರ ರಾಕ್ಷಸ ಎಂಬ ಗ್ರಂಥ ಬರ್ದಾರಿ. ಇವ್ರು ಯಾವ ಕಾಲದಾಗ ಇದ್ರಪ್ಪ ಅಂದ್ರ ವಿಶಾಖದತ್ತ, ಇವರು ಮೌರ್ಯರ ಕಾಲದಾಗಿದ್ದರಿ. ನೆಕ್ಸ್ಟ್ ಯಾರಪ್ಪ ಅಂದ್ರ ಕಲ್ಲನ ಯಾರಿ? ನಮ್ಮ ಭಾರತದ ಇತಿಹಾಸದ ಪಿತಾಮಹ. ಇವ್ರ ಏನ್ ಬರ್ದಾರಿ? ರಾಜತರಂಗಿಣಿ ಬರ್ದಾರಿ. ಇವ್ರಿದ್ರ ಏನ್ ಹೇಳ್ತಪ್ಪ ಅಂದ್ರೆ ಕಾಶ್ಮೀರದ ಇತಿಹಾಸ ಹೇಳ್ತೈತ್ರಿ. ನೆಕ್ಸ್ಟ್ ಪತಂಜಲಿ ಅವ್ರು ಬರ್ದಂತಹ ಮಹಾಭಾಷ್ಯ ಏನ್ ಹೇಳ್ತೈತಪ್ಪ ಅಂದ್ರ ಶುಂಗರ ಕಾಲ ಬಗ್ಗೆ ಹೇಳ್ತೈತ್ರಿ. ಯಾರ ಬಗ್ಗೆ ರೀ? ಶುಂಗರ ಕಾಲ ಬಗ್ಗೆ ರೀ. ಕಾಳಿದಾಸನ ಮಾಳವಿಕಾಗ್ನಿಮಿತ್ರ ಇದೇನ್ ಹೇಳ್ತಪ್ಪ ಅಂದ್ರ ಗುಪ್ತರ ಕಾಲದ ಬಗ್ಗೆ ಹೇಳ್ತೈತಿ. ನೆಕ್ಸ್ಟ್ ಶೂದ್ರಸನ ಮೃಚ್ಛಕಟಿಕ ಇದೇನ್ ಹೇಳ್ತೈತಪ್ಪ ಅಂದ್ರ ಇದು ಗುಪ್ತರ ಕಾಲದ ಬಗ್ಗೆ ಹೇಳ್ತೈತ್ರಿ. ನೆಕ್ಸ್ಟ್ ನೋಡೋಣ ಬರ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ವಿದೇಶಿಯ ಸಾಹಿತ್ಯ. ವಿದೇಶಿಯ ಸಾಹಿತ್ಯ ಅಂದ್ರೆ ಬೇರೆ ದೇಶದವ್ರು ಬರೆದಂತ ಕೃತಿಗಳು ಅವ್ರ ಯಾವ ಆಧಾರಗಳ ಮೇಲೆ ಬರುತ್ತೆ ಅಂತ ಹೇಳ್ತಾರ್ರಿ. ಒಂದೇದ್ ಯಾವ್ದಪ್ಪ ಅಂದ್ರೆ ಹೆರೋಡೋಟಸ್ ರೀ. ಹೆರೋಡೋಟಸ್ ಯಾರ್ರಿ? ಇತಿಹಾಸದ ಪಿತಾಮಹ ರೀ. ಇವ್ರ ಕೃತಿ ಯಾವ್ದ್ರಿ? ಹಿಸ್ಟೋರಿಯಾ ರೀ. ಇವ್ದು ಏನ್ ಹೇಳ್ತೈತಪ್ಪ ಅಂದ್ರ ವಾಯುವ್ಯ ಭಾರತದ ಸ್ಥಿತಿಗತಿ ಮತ್ತು ಇಂಡೋ ಪರ್ಷಿಯನ್ಗಳ ಸಂಬಂಧಗಳು.
ನಮ್ಮ ವಾಯು ಭಾರತದ ಏನೈತಿ ಅಲ್ಲಿರುವಂತ ಜನರ ಸ್ಥಿತಿ ಗತಿ ಮತ್ತು ಅಲ್ಲಿ ಸ್ಥಿತಿ ಯಾವ ತರ ಇರ್ತೈತಿ, ಅಲ್ಲಿ ಎನ್ವಿರಾನ್ಮೆಂಟ್ ಮತ್ತೆ ಏನ್ ಹೇಳ್ತಪ್ಪ ಅಂದ್ರೆ ಇಂಡೋ ಪರ್ಷಿಯನ್ ಸಂಬಂಧಗಳು, ಇಂಡೋ ಮತ್ತು ಪರ್ಷಿಯನ್ ಅವ್ರಿಗೆ ಏನ್ ನಡಕ್ ಸಂಬಂಧ ಐತಿ ಅದ್ರ ಬಗ್ಗೆ ಏನ್ ಹೇಳ್ತಪ್ಪ ಅಂದ್ರೆ ಈ ಹೆರೋಡೋಟಸ್ ಅವರು ಕೃತಿಯಲ್ಲಿ ಹಿಸ್ಟೋರಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಯಾವ್ರಪ್ಪ ಅಂದ್ರ ಮೆಗಾಸ್ಥಾನಿಸ್ ರೀ. ಮೆಗಾಸ್ಥಾನಿಕ್ ಯಾವ ದೇಶದವ್ರಪ್ಪ ಅಂದ್ರ ಗ್ರೀಕ್ ದೇಶದವ್ರಿ. ಇವರ ಕೃತಿ ಯಾವ್ದಪ್ಪ ಅಂದ್ರ ಮೆಗಾಸ್ಥಾನಿಸ್ ಅವ್ರ ಕೃತಿ ಇಂಡಿಕಾರಿ. ಯಾವ್ದ್ರಿ? ಇಂಡಿಕಾರಿ. ಈ ಇಂಡಿಕಾ ಕೃತಿ ಏನ್ ಹೇಳ್ತೈತಿಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯನ ಕಾಲ ಏನ್ ಹೇಳ್ತಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯರ ಕಾಲದ ಬಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮೆಗಾಸ್ಥಾನಿಸ್ ಹೇಳ್ತಾರ್ರಿ. ನೆಕ್ಸ್ಟ್ ಯಾರಪ್ಪ ಅಂದ್ರ ಟಾಲೆಮಿ ರೀ. ಈ ಟಾಲೆಮಿ ಯಾವ ದೇಶದವ್ರಪ್ಪ ಅಂದ್ರೆ ಇವರು ಗ್ರೀಕ್ ದೇಶದವ್ರ. ಇವರ ಕೃತಿ ಯಾವ್ದಪ್ಪ ಅಂದ್ರೆ ಜಿಯೋಗ್ರಫಿ. ಯಾವ್ದ್ರಿ? ಜಿಯೋಗ್ರಫಿ ಅನ್ನೋದು ಏನಪ್ಪಾ ಅಂದ್ರೆ ಟಾಲೆಮಿ ಅವರ ಕೃತಿ ರೀ. ಸ್ನೇಹಿತರೆ ಇದೇನ್ ಹೇಳ್ತೈತಪ್ಪ ಅಂದ್ರ ಭಾರತದ ಭೌಗೋಳಿಕ ಲಕ್ಷಣ ಮತ್ತು ದಕ್ಷಿಣ ಭಾರತದ ವ್ಯವಹಾರ. ನಮ್ಮ ಭಾರತ ದೇಶದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಹೇಳ್ತೈತ್ರಿ ಮತ್ತು ದಕ್ಷಿಣ ಭಾರತದ ಅಲ್ಲಿ ನಡೆಯುವಂತ ವ್ಯವಹಾರಗಳ ಬಗ್ಗೆ ಏನ್ ಹೇಳ್ತಪ್ಪ ಅಂದ್ರೆ ಜಿಯೋಗ್ರಫಿ ಕೃತಿಯಲ್ಲಿ ಟಾಲೆಮಿ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಮೆನ್ಷನ್ ಮಾಡಿದಾರ್ರಿ. ನೆಕ್ಸ್ಟ್ ಯಾರಪ್ಪ ಅಂದ್ರ ಪಾಹಿಯಾನ. ಇವ್ ಎಲ್ಲಿಯವ್ರಪ್ಪ ಅಂದ್ರ ಪಾಹಿಯಾನರ್ನವ್ರು ಚೀನಾದವ್ರಿ. ಇವರ ಕೃತಿ ಯಾವ್ದಪ್ಪ ಅಂದ್ರ ಗೋಕುಕಿ. ಯಾವ್ದ್ರಿ? ಗೋಕುಕಿ. ಇದೇನ್ ಹೇಳ್ತೈತಪ್ಪ ಅಂದ್ರ ಗುಪ್ತ ಸಾಮ್ರಾಟರ ಎರಡನೇ ಚಂದ್ರಗುಪ್ತನ ಆಡಳಿತ. ಗುಪ್ತ ಸಾಮ್ರಾಟದ ಎರಡನೇ ಚಂದ್ರಗುಪ್ತದನಲ್ರಿ ಅವನ ಆಡಳಿತ ಬಗ್ಗೆ ಏನ್ ಹೇಳ್ತೈತಪ್ಪ ಅಂದ್ರ ಪಾಹಿಯಾನ ಬರೆದಂತ ಗೋಕುಕೆ ಕೃತಿಯಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಅವ್ರ ಆಡಳಿತ ಬಗ್ಗೆ ತಿಳಿಸಿದ್ದಾರೆ. ನೆಕ್ಸ್ಟ್ ಯಾರಪ್ಪ ಅಂದ್ರ ಹುವೆನ್ಸ್ತಾಂಗ್ ರೀ. ಹುವೆನ್ಸ್ತಾಂಗ್ ಎಲ್ಲಿದಾವ್ರಿ? ಇವರು ಚೀನಾ ದೇಶದವ್ರಿ. ಇವರ ಕೃತಿ ಯಾವ್ದಪ್ಪ ಅಂದ್ರ ಸಿಯುಕಿ ರೀ. ಯಾವ್ದ್ರಿ? ಸಿಯುಕಿ. ಇವ್ರ ಏನ್ ಹೇಳ್ತಾರಪ್ಪ ಅಂದ್ರ ಹರ್ಷವರ್ಧನ ಎರಡನೇ ಪುಲಕೇಶಿಯ ಕಾಲ. ಹರ್ಷವರ್ಧನ ಮತ್ತೆ ಎರಡನೇ ಪುಲಕೇಶಿಯ ಕಾಲದ ಬಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಹುವೆನ್ಸ್ತಾಂಗ್ ಅವರು ಸಿಯುಕಿ ಕೃತಿಯಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಯಾರಪ್ಪ ಅಂದ್ರ ಅನಾಮಧೇಯ. ಅನಾಮಧೇಯ ಯಾರಪ್ಪ ಅಂದ್ರ ಪೆರಿಪ್ಲಸ್ ಆಫ್. ಇವ್ರ ಕೃತಿ ಏನಪ್ಪಾ ಅಂದ್ರೆ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ಸ್. ಇದೇನ್ರಿ ಅವ್ರ ಕೃತಿ ರೀ. ಯಾವ್ದ್ರಿ? ಪೆರಿಪ್ಲಸ್ ಆಫ್ ಎರಿಥ್ರಿಯನ್ಸ್. ಇವ್ರ ಏನ್ ಹೇಳ್ತಾರಪ್ಪ ಅಂದ್ರ ಭಾರತೀಯ ನೌಕಾ ಕೇಂದ್ರಗಳ ಬಗ್ಗೆ ಏನ್ ಮಾಡ್ತಾರ ಉಲ್ಲೇಖಿಸ್ತಾರೆ. ಯಾರ್ರಿ? ಅನಾಮಧೇಯ ಏನ್ ಮಾಡ್ತಾರ ನಮ್ಮ ಭಾರತದಲ್ಲಿ ನೌಕಾಪಡೆ ಬಗ್ಗೆ ಕೇಂದ್ರದ ಬಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರ ಆ ಕೃತಿಯಲ್ಲಿ ಉಲ್ಲೇಖಿಸ್ತಾರೆ. ನೆಕ್ಸ್ಟ್ ನೋಡೋಣ ಬರ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರಾಕ್ತನ ಆಧಾರಗಳು. ಒಂದೇದ್ ಯಾವ್ದ್ರಿ? ದೇಶೀಯ ಸಾಹಿತ್ಯ ರೀ. ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ರೀ. ದೇಶೀಯ ಸಾಹಿತ್ಯ ಅಂದ್ರೆ ನಮ್ ದೇಶದಲ್ಲಿ ಬರೆದಂತ ಕೃತಿಗಳು, ಗ್ರಂಥಗಳು ಮತ್ತು ಪುರಾಣಗಳ ಬಗ್ಗೆ ಅದ್ ಇತಿಹಾಸದ ಬಗ್ಗೆ ಹೇಳ್ತೈತ್ರಿ. ಮತ್ತು ನೆಕ್ಸ್ಟ್ ವಿದೇಶೀಯ ಸಾಹಿತ್ಯ ಅಂದ್ರೆ ಬೇರೆ ದೇಶದಲ್ಲಿ ಬರೆದಂತ ಕೃತಿಗಳು ಅವರ ಯಾವ ಕಾಲಗಳು ಬರ್ದಾರಂತ ತೋರಿಸ್ತೈತ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಪ್ರಾಕ್ತನ ಆಧಾರಗಳು. ಪ್ರಾಕ್ತನ ಆಧಾರಗಳು ಅಂದ್ರೆ ಏನಪ್ಪಾ ಅಂದ್ರ ಲಿಖಿತ ಆಧಾರಗಳಿಲ್ಲದೆ ಪ್ರಾಚೀನ ವಸ್ತುಗಳನ್ನ ಆಧರಿಸಿ ಇತಿಹಾಸವನ್ನು ನಿರ್ಣಯಿಸುವುದು ಇದಾಗಿದೆ. ಲಿಖಿತ ಆಧಾರಗಳಿಲ್ಲದೆ ಅಲ್ಲೇ ಬರ್ದಂತ ಲಿಖಿತ ಅಂದ್ರೆ ಕೈಲಿ ಬರ್ದಂತ ಲಿಖಿತ ಹ್ಯಾಂಡ್ ರಿಟರ್ನ್ ನೋಡ್ ಯಾವ ಇಲ್ರಿ, ಆಧಾರಗಳ ಪ್ರೂಫ್ಸ್ ಇಲ್ರಿ. ಪ್ರಾಚೀನ ವಸ್ತುಗಳನ್ನ ಆಧರಿಸಿ ಅಂದ್ರೆ ಅವ್ರ ಹಿಂದಿನ ಕಾಲದ ವಸ್ತುಗಳನ್ನ ಆಧರಿಸಿ ವಸ್ತುಗಳನ್ನ ನೋಡಿ ಅದ್ರ ಮ್ಯಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಇತಿಹಾಸವನ್ನ ತಿಳ್ಕೊತಾರ್ರಿ. ಕ್ರಿಸ್ತ ಶಕ 1784ರಲ್ಲಿ ವಿಲಿಯಂ ಜೋನ್ಸ್ ರಾಯಲ್ ಯಾರಪ್ಪ ಅಂದ್ರೆ ಕ್ರಿಸ್ತ ಶಕ 1784ರಲ್ಲಿ ವಿಲಿಯಂ ಜೋನ್ಸ್ ರಾಯಲ್ ಏಷಿಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆ ಸ್ಥಾಪಿಸಿ ಪುರಾತತ್ವ ಅವಶೇಷಗಳ ಶೋಧನೆಗೆ ನೆರವಾದರು. 1784ರಾಗ್ರಿ ಯಾರಪ್ಪ ಅಂದ್ರ ವಿಲಿಯಂ ಜೋನ್ಸ್ ಅವ್ರಿ ಏನ್ ಮಾಡ್ತಾರಪ್ಪ ಅಂದ್ರ ರಾಯಲ್ ಏಷಿಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆ ಸ್ಥಾಪಿಸಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಎದಕ್ರಿ? ಪುರಾತತ್ವ ಅವಶೇಷಗಳ ಶೋಧನೆಗೆ ನೆರವಾದವರು. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಹಿಂದೆ ನಡೆದಂತ ಅವ್ರ ಏನ್ ಅವಶೇಷಗಳಲ್ರಿ ಅಲ್ಲಿ ನಡೆದಂತ ಸಿಕ್ಕಂತ ವಸ್ತುಗಳನ್ನ ಆಧರಿಸಿ ಅದನ್ನ ಕಂಡುಹಿಡಿಯಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ವಿಲಿಯಂ ಜೋನ್ಸನ್ ಅವರ 1784ರಾಗ ರಾಯಲ್ ಏಷಿಯಾಟಿಕ್ ಸೊಸೈಟಿ ಎಂಬುದ ಸ್ಥಾಪನೆ ಮಾಡ್ತಾರ್ರಿ. ನೆಕ್ಸ್ಟ್ ಯಾರಪ್ಪ ಅಂದ್ರ ರಾಬರ್ಟ್ ಬ್ರೂಸ್ಫುಟ್ ಅವರನ್ನು ಪ್ರಾಗೈತಿಹಾಸದ ಪಿತಾಮಹ ಎನ್ನುವರು. ಯಾರ್ರಿ? ರಾಬರ್ಟ್ ಬ್ರೂಸ್ಫುಟ್ ಅವ್ರಿಗೆ ಏನಂತಾರಪ್ಪ ಅಂದ್ರ ಇತಿಹಾಸದ ಪಿತಾಮಹ ಅಂತ ಯಾರು ಕರೀತಾರ್ರಿ? ರಾಬರ್ಟ್ ಬ್ರೂಸ್ಫುಟ್. ನೆಕ್ಸ್ಟ್ ನೋಡ್ರಿ ಒಂದೇದ್ ಯಾವ್ದಪ್ಪ ಅಂದ್ರ ಪ್ರಾಕ್ತನಗಳ ಒಂದೇದ್ ಯಾವ್ದ್ರಿ? ಒಂದೇದ್ ಭೂ ಉತ್ಖನನಗಳು ರೀ. ಯಾವ್ದ್ರಿ? ಭೂ ಉತ್ಖನನಗಳು. ಇದು ಭೂ ಉತ್ಖನನಗಳು ಅಂದ್ರೆ ಏನಪ್ಪಾ ಅಂದ್ರ ಭೂಮಿಯನ್ನು ಅಗೆದು ಭೂಗರ್ಭದಲ್ಲಿ ಅಡಗಿ ಹೋದ ಅವಶೇಷಗಳನ್ನು ಪತ್ತೆ ಹಚ್ಚಿ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವುದು. ನಮ್ಮ ಭೂಮಿ ಇರ್ತೈತಲ್ರಿ, ಭೂಮಿ ಏನ್ ಮಾಡ್ತಾರಪ್ಪ ಅಗಿತಾರ್ರಿ ಅಂದ್ರೆ ಹಡ್ತಾರ್ರಿ. ಹಡ್ಡಿ ಭೂಗರ್ಭದಾಗ ಏನ್ ಅಡಗಿ ಹೋದ ಅವಶೇಷಗಳು ಅಲ್ಲಿ ಭೂಗರ್ಭದಾಗ ಏನ್ ಸಿಗ್ತಾವಲ್ರಿ ಮೊದ್ಲಿ ಅಂತ ಏನ್ ಸಿಕ್ಕಾವಲ್ರಿ ಅವ್ ವಸ್ತುಗಳ ಅದ್ರ ಮ್ಯಾಗ ಏನ್ ಮಾಡ್ತಾರ ಸ್ಟಡಿ ಮಾಡ್ತಾರ್ರಿ. ಅದ್ರ ಮ್ಯಾಗ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ ಇತಿಹಾಸಕ್ಕ ಹೆಲ್ಪ್ ಆಗ್ತೈತಿ ಕನ್ನಡಿ ಹಾಕ್ರಿ. ಈ ಭೂ ಉತ್ಖನಗಳಿಂದಾಗಿಯೇ ಹಲವಾರು ನಿವೇಶನಗಳು ಬೆಳಕಿಗೆ ಬಂದವು. ಈ ಭೂ ಉತ್ಖನಗಳಿಂದ ಈ ಭೂಮಿಯನ್ನು ಹಡ್ಡಿ ಏನ್ ಮಾಡ್ತಾರಲ್ಲ ಅದರಿಂದ ಏನಾಗಿರೋದು ಸಾಕಷ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಇದು ಮೊದಲಿನಂತ ನಡೆದಂತ ನಿವೇಶನಗಳು ಏನಾಗ್ಯಪ್ಪ ಅಂದ್ರ ಹೊರಗೆ ಬೆಳಕಿಗೆ ಬರ್ತಾರೆ. ಉದಾಹರಣೆ ಏನಪ್ಪಾ ಅಂದ್ರ ಹರಪ್ಪ ಮತ್ತು ಮೆಹಂಜೋದಾರೋ. ಸಿಂಧು ನಾಗರಿಕತೆ ಹರಪ್ಪ ಮತ್ತು ಮೆಹಂಜೋದಾರೋ ಯಾವ ರೀತಿ ಸಿಕ್ಕೈತ್ರಿ? ಭೂ ಉತ್ಖನನ ಮಾಡಿದಾಗ ಏನಾಗಿತ್ತಪ್ಪ ಅಂದ್ರ ಅದ್ರ ಬಗ್ಗೆ ಜನರಿಗೆ ಗೊತ್ತಾಗೈತ್ರಿ. ನೆಕ್ಸ್ಟ್ ಬರ್ರಿ ಎರಡನೇದ್ ಯಾವ್ದಪ್ಪ ಅಂದ್ರ ಸ್ಮಾರಕಗಳು. ಸ್ಮಾರಕಗಳು ಅಂದ್ರೆ ಏನಪ್ಪಾ ಅಂದ್ರ ಜನರ ಅವ್ರ ಸಾವನ್ನಪ್ಪಿದ್ಮ್ಯಾಗ ಏನ್ ಮಾಡ್ತಾರ ಕಟ್ಟಿರ್ತಾರಲ್ರಿ ಸ್ಮಾರಕಗಳ ಮೇಲೆ ಏನ್ ಮಾಡ್ಬೋದು ಅಂತ ಇತಿಹಾಸನ ಕಂಡು ಹಿಡಿದಾರ್ರಿ. ಇದು ಏನಾಗಿತ್ತಪ್ಪ ಅಂದ್ರೆ ಇತಿಹಾಸಕ್ಕ ಸಹಾಯ ಆಗೈತ್ರಿ. ಒಂದೇದ್ ಯಾವ್ದಪ್ಪ ಅಂದ್ರ ಇವು ಇತಿಹಾಸದ ರಚನೆಗೆ ಮಹತ್ವಪೂರ್ಣ ಆಧಾರಗಳಾಗಿವೆ. ಯಾವ್ರಿ? ಸ್ಮಾರಕಗಳು ಏನಾಗಿತ್ರಿ? ಇತಿಹಾಸವನ್ನು ಕಂಡು ಹಿಡಿಯಾಕ ಮಹತ್ವಪೂರ್ಣ ಆಧಾರಗಳಾಗಿವೆ. ದೇವಾಲಯ, ಅರಮನೆ, ಸ್ತೂಪ, ಬಸದಿ, ಚರ್ಚ್, ಮಸೀದಿ, ಗೋರಿ ಇವೆಲ್ಲ ಸ್ಮಾರಕಗಳು. ದೇವಾಲಯಗಳು ರೀ,
ಅರಮನೆಗಳು ರೀ, ಸ್ತೂಪ, ಬಸೀದಿಗಳು ರೀ, ಚರ್ಚ್ಗಳು ರೀ, ಮಸೀದಿಗಳು, ಗೋರಿಗಳು ಇವೆಲ್ಲ ಏನಾಗ್ಯಾವಪ್ಪ ಅಂದ್ರೆ ಇವು ಸ್ಮಾರಕಗಳಾಗಿದ್ದವು ರೀ. ಹರಪ್ಪ ಮೆಹೆಂಜಾದಾರೋ, ನಳಂದ, ಪಾಟಲಿಪುತ್ರ, ಐಹೊಳೆ, ಹಂಪಿ, ಕೋನಾರ್ಕ್ ನಲ್ಲಿರುವ ಸ್ಮಾರಕಗಳು ಅಂದಿನ ಜನಜೀವನ ಕಲಾಭಿರುಚಿಯನ್ನು ತೋರಿಸ್ತವೆ. ಇವೇನದಾವಲ್ರಿ ಹರಪ್ಪ, ಮೆಹೆಂಜಾದಾರೋ, ನಳಂದ, ಪಾಟಲಿಪುತ್ರಿ, ಐಹೊಳೆ ಇವೆಲ್ಲಾ ಕಡೆ ಏನೇನ ಸ್ಮಾರಕಗಳು ಅದಾವಲ್ರಿ, ಆ ಸ್ಮಾರಕಗಳನ್ನ ಕಟ್ಟಿದ ನೋಡಿ ಅದ್ರ ಮ್ಯಾಗ ಏನಾಗ್ಯಾವಪ್ಪ ಅಂದ್ರ ಜನರ ಜನಜೀವನ, ಆಗಿನ ಜನರು ಯಾವ ತರ ಬದುಕ್ತಿದ್ರು, ಯಾವ ತರ ಜೀವನವನ್ನ ನಡೆಸ್ತಿದ್ರು, ಮತ್ತು ಅವ್ರ ಕಲಾಭಿರುಚಿಯನ್ನ ಅಂದ್ರೆ ಯಾವ ತರ ಕೆತ್ತನೆ ಅದು ಮಾಡ್ತಿದ್ರು, ಇವೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಹರಪ್ಪ ಇವೆಲ್ಲ ಜನರ ಸ್ಮಾರಕಗಳ ಮ್ಯಾಗ ಏನ್ ಮಾಡಿದಾರಪ್ಪ ಅಂದ್ರೆ ಜನರ ಗುರುತಿಸಿದಾರ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ನಾಣ್ಯಗಳು ರೀ. ಆಗಿನ ಕಾಲದ ನಾಣ್ಯಗಳ ಮ್ಯಾಗ ಏನ್ ಮಾಡ್ಯಾರಪ್ಪ ಅಂದ್ರೆ ಇತಿಹಾಸಕ್ಕೆ ಇವು ಹೆಲ್ಪ್ ಆಗ್ಯಾವ್ರಿ. ಯಾವ ತರ ನೋಡೋಣ ಬರ್ರಿ. ನಾಣ್ಯಗಳು ಇತಿಹಾಸ ರಚನೆಗೆ ಮಹತ್ವಪೂರ್ಣ ಆಧಾರಗಳಾಗಿವೆ. ಇವು ನಾಣ್ಯಗಳು ಏನಾಗ್ಯಾವಪ್ಪ ಅಂದ್ರೆ ನಿಮ್ ಹಿಸ್ಟ್ರಿಯನ್ನ ರಚಿಸಾಕ ಮಹತ್ವಪೂರ್ಣ ಅಂತ ಏನಾಗ್ಯಾವ್ರಿ ಆಧಾರ ಆಗ್ಯಾವ್ರಿ. ಯಾವ ತರ ರೀ? ನಾಣ್ಯಗಳ ಅಧ್ಯಯನವನ್ನು ನ್ಯೂಮಿಸ್ಮ್ಯಾಟಿಕ್ಸ್ ಎನ್ನುವರು. ನಾಣ್ಯಗಳು ಇದು ಇಂಪಾರ್ಟೆಂಟ್ ನೋಡ್ಕೋರಿ ಇವನ್ನ. ನಾಣ್ಯಗಳ ಅಧ್ಯಯನಕ್ಕೆ ಏನಂತಾರ್ರಿ? ನ್ಯೂಮಿಸ್ಮ್ಯಾಟಿಕ್ಸ್ ಎನ್ನುವರು. ನಾಣ್ಯಗಳ ಅಧ್ಯಯನವನ್ನು ನ್ಯೂಮಿಸ್ಮ್ಯಾಟಿಕ್ಸ್ ಎನ್ನುವರು. ನಾಣ್ಯಗಳು ಆ ಕಾಲದ ರಾಜವಂಶ, ಆರ್ಥಿಕ ಸ್ಥಿತಿ, ಧರ್ಮ, ಅಂದಿನ ಜನರ ಲೋಹ, ವಿದ್ಯೆ, ವ್ಯಾಪಾರಗಳನ್ನು ಕುರಿತು ತಿಳಿಸುತ್ತದೆ. ಈ ನಾಣ್ಯಗಳು ಏನ್ ತಿಳಿಸೈತಪ್ಪ ಅಂದ್ರೆ ಆಗಿನ ಕಾಲದ ಜನರ ರಾಜವಂಶ ಮತ್ತ ಅವ್ರ ಆರ್ಥಿಕ ಸ್ಥಿತಿಗತಿ ಮತ್ತ ಅವ್ರ ಧರ್ಮ, ಜನರ ಲೋಹ ವಿದ್ಯೆಯನ್ನು ಏನ್ ಮಾಡ್ತಾವ ಅಂದ್ರೆ ಈ ನಾಣ್ಯಗಳು ತಿಳಿಸ್ತಾವ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಶಾಸನಗಳು ರೀ. ಶಾಸನಗಳು ಏನ್ ಹೇಳ್ತಾವಪ್ಪ ಅಂದ್ರೆ ಪ್ರಾಚೀನ ಭಾರತದ ಇತಿಹಾಸ ರಚನೆಗೆ ಶಾಸನಗಳು ಬಹುಮುಖ್ಯ ಆಧಾರಗಳು. ಈ ಶಾಸನಗಳು ಅದಾವಲ್ರಿ, ಈ ಪ್ರಾಚೀನ ಭಾರತ ಅವ್ರ ಇತಿಹಾಸ ರಚನೆಗೆ ಏನ್ ಮಾಡ್ತಾರಪ್ಪ ಈ ಶಾಸನಗಳು ಬಹುಮುಖ್ಯ ಆಧಾರಗಳಾಗ್ಯಾವ್ರಿ. ಯಾಕಂದ್ರೆ ಶಾಸನಗಳ ಅಧ್ಯಯನಕ್ಕೆ ಏನಂತಾರಪ್ಪ ಅಂದ್ರೆ ಎಪಿಗ್ರಾಫಿ ಅನ್ನೋರು. ಶಾಸನಗಳ ಅಧ್ಯಯನಕ್ಕೆ ಏನಂತಾರೆ? ಇದು ಇಂಪಾರ್ಟೆಂಟ್ ರೀ. ಶಾಸನಗಳ ಅಧ್ಯಯನಕ್ಕೆ ಏನನ್ನೋರು? ಎಪಿಗ್ರಾಫಿ ಅನ್ನೋರು. ಇವು ಸಂಸ್ಕೃತ, ಪ್ರಾಕೃತ, ಪಾಳಿ, ತಮಿಳು, ತೆಲುಗು, ಕನ್ನಡ ಭಾಷೆಯಲ್ಲಿ ರಚಿತವಾಗಿ. ಈ ಶಾಸನಗಳು ಯಾವ್ಯಾವ ಭಾಷೆದಾಗ ಅದಾವಪ್ಪ ಅಂದ್ರೆ ಇವು ಶಾಸನಗಳು ಸಂಸ್ಕೃತ, ಪ್ರಾಕೃತ, ಪಾಳಿ, ತಮಿಳು, ತೆಲುಗು, ಕನ್ನಡ ಭಾಷೆಯಲ್ಲಿ ರಚಿಸಿದಾರ್ರಿ. ಈ ಎಲ್ಲಾ ಭಾಷೆಗಳನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ ಶಾಸನಗಳನ್ನ ಕೆತ್ತನೆ ಮಾಡಿದಾರ್ರಿ. ಬಂಡೆ, ಕಲ್ಲು ಸ್ತಂಭ, ಕಂಬಿನ ಸ್ತಂಭ, ತಾಮ್ರ ಮತ್ತು ಕಂಚಿನ ಪಟಗಳ ಮೇಲೆ ಬರೆಯಲಾಗಿದೆ. ಇವು ಶಾಸನಗಳನ್ನ ಎದ್ರ ಮ್ಯಾಗ ಬರ್ದಾರಪ್ಪ ಅಂದ್ರ ಕಲ್ಲು ಬಂಡೆಗಳ ಮ್ಯಾಗ್ರಿ, ಕಲ್ಲು ಸ್ತಂಭಗಳ ಮ್ಯಾಗ, ಕಬ್ಬಿನ ಸ್ತಂಭಗಳ ಮ್ಯಾಗ ಮತ್ತು ತಾಮ್ರ ಮತ್ತು ಕಂಚಿನ ಪಟಗಳ ಮ್ಯಾಗ ಏನ್ ಮಾಡ್ಯಾರಪ್ಪ ಅಂದ್ರೆ ಶಾಸನಗಳನ್ನ ಬರ್ದಾರ್ರಿ. ನೆಕ್ಸ್ಟ್ ಭಾರತ ಎಂಬ ಹೆಸರು ಬರಲು ಕಾರಣ. ಈ ನಮ್ಮ ಭಾರತ ದೇಶ ರೀ, ನಮ್ಮ ಭಾರತ ಎಂಬ ಹೆಸರು ಬರಕ್ ಕಾರಣ ಏನಪ್ಪಾ ಅಂದ್ರ ಎಲ್ಲಾರು ಒಂಥರ ಹೇಳಿದಾರಿ. ಭಾರತಕ್ಕೆ ಬರಕ್ ಕಾರಣ ಎಲ್ಲಾರು ಒಂಥರ ಭಾರತ ದೇಶ ಬರಕ್ ಕಾರಣ ಹೇಳಿದಾರಿ. ಒಂದೇದ್ ಯಾವ್ದಪ್ಪ ಅಂದ್ರೆ ಜೈನ ಸಾಹಿತ್ಯದ ಪ್ರಕಾರ. ಈ ಜೈನರು ಏನ್ ಹೇಳ್ತಾರಪ್ಪ ಅಂದ್ರೆ ಭಾರತ ಎಂಬ ಹೆಸರು ಬರಕ್ ಕಾರಣ ಏನಂತ ಹೇಳಿದಾರಪ್ಪ ಅಂದ್ರೆ ಮೊದಲ ತೀರ್ಥಂಕರನಾದ ಆದಿನಾಥ ಅಥವಾ ಋಷಭನಾಥನ ಮಗ ಭರತ ಆಳ್ವಿಕೆ ಮಾಡಿದ್ದರಿಂದ ಇದಕ್ಕೆ ಭಾರತ ಎಂಬ ಹೆಸರು ಬಂದಿತ್ತು. ಇವ್ರ ಏನ್ ಹೇಳ್ತಾರಪ್ಪ ಅಂದ್ರೆ ಜೈನ ಸಾಹಿತ್ಯದ ಪ್ರಕಾರ ಏನ್ ಹೇಳ್ತಾರ್ರಿ, ಇವ್ರು ಜೈನರ ಮೊದಲ ತೀರ್ಥಂಕ ಯಾರಪ್ಪ ಅಂದ್ರೆ ಆದಿನಾಥ ರೀ, ಅಥವಾ ಏನಂತಾರಪ್ಪ ಅಂದ್ರೆ ಋಷಭನಾಥನ ಮಗ ಯಾರಿ ಭರತ ಐತ್ಲೆ ನಮ್ದು ಇಲ್ಲಿ ಆಳ್ವಿಕೆ ಮಾಡಿದ್ದರಿಂದ ಇದಕ್ಕೆ ಭಾರತ ಎಂಬ ಹೆಸರು ಬಂತ ಯಾರು ಹೇಳ್ತಾರ್ರಿ? ಜೈನರು ಹೇಳ್ತಾರ್ರಿ. ಮತ್ ಪುರಾಣಗಳ ಪ್ರಕಾರ ಪುರಾಣದಾಗ ಏನ್ ಹೇಳ್ತೈತಪ್ಪ ಅಂದ್ರೆ ದುಷ್ಯಂತ ಮತ್ತು ಶಕುಂತಲೆಯರ ಮಗ ಭರತ ಚಕ್ರವರ್ತಿ ಆಳ್ವಿಕೆ ಮಾಡಿದ್ದರಿಂದ ಈ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿತ್ತು. ಯಾರ್ರಿ? ದುಷ್ಯಂತ ಮತ್ತು ಶಕುಂತಲೆಯರ ಮಗ ಯಾರಿ ಭರತ ಇದ್ದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಅವಾಗ ಆಡಳಿತ ಮಾಡ್ತಿದ್ದಲ್ರಿ, ಅವ್ರ ಆಡಳಿಕೆ ಮಾಡಿದ್ದರಿಂದ ಏನಾಗಿತ್ತು ಅಂದ್ರೆ ಈ ದೇಶಕ್ಕೆ ಭಾರತ ಎಂಬ ಹೆಸರು ಬಂತ ಯಾರು ಹೇಳ್ತಾರ್ರಿ? ಪುರಾಣಗಳ ಪ್ರಕಾರ ಹೇಳ್ತಾರ್ರಿ. ನೆಕ್ಸ್ಟ್ ಇತಿಹಾಸದ ಪ್ರಕಾರ. ಇತಿಹಾಸದ ಪ್ರಕಾರ ಭಾರತಕ್ಕೆ ಹೆಸರು ಹೆಂಗ್ ಬತ್ತಪ್ಪ ಅಂದ್ರೆ ವೇದಗಳ ಕಾಲದಲ್ಲಿ ಪರುಸ್ನೇರಿ, ಪರುಸ್ನೆ ಅಂದ್ರೆ ರಾವಿ ಮತ್ತು ವಿಪಾಶ ಅಂದ್ರೆ ರಾವಿ ಮತ್ತು ಬಿಯಾಸ್ ನದಿಗಳ ಪ್ರದೇಶದಲ್ಲಿ ಭರತ ಎಂಬ ಆರ್ಯ ಕುಲದವರು ವಾಸಿಸುತ್ತಿದ್ದರಿಂದ ಅನಂತರ ಅವರು ವಿಶಾಲವಾಗಿ ಹರಡಿಕೊಂಡು ವಾಸಿಸುವ ಪ್ರದೇಶಕ್ಕೆ ಭಾರತ ಎಂಬ ಹೆಸರು ಬಂದಿತ್ತು. ಇತಿಹಾಸದ ಪ್ರಕಾರ ಏನ್ ಹೇಳ್ತಾರಪ್ಪ ಅಂದ್ರ ವೇದಗಳ ಕಾಲದಲ್ಲಿ ಅವಾಗ ಏನ್ ವೇದಗಳು ಇದ್ವಲ್ರಿ, ಆ ವೇದಗಳ ಕಾಲದಾಗ ರಾವಿ ಮತ್ತು ಬಿಯಾಸ್ ಎಂಬ ಎರಡು ನದಿಗಳು ರೀ. ಆ ನದಿಗಳ ಪ್ರದೇಶದಾಗ ಯಾರಿದ್ರಪ್ಪ ಅಂದ್ರ ಭರತ ಎಂಬ ಆರ್ಯ ಕುಲದವರು, ಭರತ ಎಂಬ ಆರ್ಯ ಜನರಿದ್ರು. ಅವ್ರ ಏನ್ ಮಾಡ್ತಿರ್ಪ ಅಲ್ಲೇ ವಾಸಿಸ್ತಿದ್ರಿ. ಅನಂತರ ಏನ್ ಮಾಡ್ತಾರಪ್ಪ ಅಂದ್ರ ವಿಶಾಲವಾಗಿ ಭರತ ಎಂಬ ಆರ್ಯ ಜನ ವಿಶಾಲವಾಗಿ ಎಲ್ಲಾ ಕಡೆ ಏನ್ ಮಾಡ್ತಾರ ಸಂಚಲನ ಮಾಡ್ಕೋತ ಎಲ್ಲಾ ಕಡೆ ಹರಡಿಕೊಂಡು ವಾಸಿಸೋದಕ್ಕೆ ಏನಂತಾರಪ್ಪ ಅಂದ್ರೆ ಆ ಪ್ರದೇಶಕ್ಕೆ ಏನಂತಾರಪ್ಪ ಅಂದ್ರೆ ಭಾರತ ಹೆಸರು ಬಂತೈತಿ ಯಾರು ಹೇಳ್ತಾರ್ರಿ? ಇತಿಹಾಸದ ಪ್ರಕಾರ ಹೇಳ್ತಾರ್ರಿ. ನೆಕ್ಸ್ಟ್ ನೋಡ್ರಿ, ವಿಷ್ಣು ಪುರಾಣದ ಪ್ರಕಾರ. ವಿಷ್ಣು ಪುರಾಣದ ಪ್ರಕಾರ ಭಾರತಕ್ಕೆ ಹೆಸರು ಹೆಂಗ್ ಬತ್ತಪ್ಪ ಅಂದ್ರ ಉತ್ತರಂ ಯತ್ಸ ಮುದ್ರಸ್ಯ ಹಿಮಾದ್ರಿಶ್ಚಯು ದಕ್ಷಿಣಂ ವರ್ಷಂ ತದ ಭಾರತಂ ನಾಮ ಭಾರತೀಯ ರತ್ನಂ ಸಂತತಿ. ಹಿಂಗಂದ್ರೆ ಏನಪ್ಪಾ ಅಂದ್ರ ಉತ್ತರಂ ಯತ್ಸ ಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷನಂ ತದ ಭಾರತಂ ನಾಮ ಭಾರತೀಯ ರತ್ನ ಸಂತತಿ. ಹಿಂಗಂದ್ರೆ ಏನಪ್ಪಾ ಅಂದ್ರ ಸಮುದ್ರದಿಂದ ಉತ್ತರಕ್ಕೆ ಹಿಮಾಲಯದಿಂದ ದಕ್ಷಿಣಕ್ಕಿರುವ ಸಮುದ್ರದಿಂದ ಉತ್ತರಕ್ಕೆ ಮತ್ತೆ ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ. ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು. ವಿಷ್ಣು ಪುರಾಣದ ಪ್ರಕಾರ ಏನ್ ಹೇಳ್ತಾರ್ರಿ? ಸಮುದ್ರದಿಂದ ಉತ್ತರಕ್ಕ ಹಿಮಾಲಯದಿಂದ ದಕ್ಷಿಣಕ್ಕ ಇರುವ ದೇಶ ಯಾವ್ದಪ್ಪ? ಭಾರತ. ಇಲ್ಲಿರೋ ಜನರು ಯಾರಪ್ಪ ಅಂದ್ರ ಭರತನ ವಂಶಸ್ಥರು. ಅದಕ್ಕೆ ಈ ದೇಶಕ್ಕೆ ಏನಂತ ಹೆಸರು ಬತ್ತಪ್ಪ ಅಂದ್ರ ಭಾರತ ಎಂಬ ಹೆಸರು ಬರ್ತೈತಿ ಯಾರು ಹೇಳ್ತಾರಪ್ಪ ಅಂದ್ರ ವಿಷ್ಣು ಪುರಾಣದ ಪ್ರಕಾರ ಹೇಳ್ತಾರ್ರಿ. ಸ್ನೇಹಿತರೆ,
ಭಾರತಕ್ಕೆ ಹಿಂದೂಸ್ತಾನ ಎಂದು ಕರೆದವರು. ನಮ್ಮ ಭಾರತ ದೇಶಕ್ಕ ಹಿಂದೂಸ್ತಾನ ಅಂತ ಯಾರು ಕರೀತಾರಪ್ಪ ಅಂದ್ರ ಪರ್ಷಿಯನ್ನರು ಅಥವಾ ಅರಬ್ಬರು. ಭಾರತ ದೇಶಕ್ಕೆ ಹಿಂದೂಸ್ತಾನ ಅಂತ ಯಾರು ಕರೀತಾರ್ರಿ? ಪರ್ಷಿಯನ್ನರು ಅಥವಾ ಅರಬ್ಬರು. ಭಾರತಕ್ಕೆ ಇಂಡಿಯಾ ಎಂದು ಕರೆದವರು. ಭಾರತಕ್ಕೆ ಇಂಡಿಯಾ ಅಂತ ಯಾರು ಕರೀತಾರ್ರಿ? ಗ್ರೀಕರು ಕರೆದಾರ್ರಿ. ಯಾರ್ರಿ? ಭಾರತಕ್ಕೆ ಹಿಂದೂಸ್ತಾನ ಎಂದು ಕರೆದವರು ಪರ್ಷಿಯನ್ನರು, ಭಾರತಕ್ಕೆ ಇಂಡಿಯಾ ಎಂದು ಕರೆದವರು ಗ್ರೀಕರು. ಭಾರತಕ್ಕೆ ಭರತ ವರ್ಷ, ಭರತಖಂಡ, ಜಂಬೂ ದ್ವೀಪ, ಇಂಡಿಯಾ, ಹಿಂದೂಸ್ತಾನ ಎಂಬ ಬೇರೆ ಬೇರೆ ಹೆಸರುಗಳು. ಭಾರತಕ್ಕೆ ಏನ್ ಹೆಸರಿದಾವ್ರಿ? ಭರತ ವರ್ಷ ಅಂತ ಕರೀತಾರ್ರಿ, ಭರತಖಂಡ ಅಂತ ಕರೀತಾರು, ಜಂಬೂ ದ್ವೀಪ ಅಂತ ಕರೀತಾರು, ಇಂಡಿಯಾ ಅಂತ ಕರೀತಾರು, ಹಿಂದೂಸ್ತಾನ ಎಂಬ ಬೇರೆ ಬೇರೆ ಹೆಸರುಗಳದಾವ್ರಿ. ಭಾರತದ ಭೌಗೋಳಿಕ ಭಾಗಗಳು. ಭಾರತದ ಒಂದಿಷ್ಟು ಭಾಗಗಳು ಬರ್ತಾವ್ರಿ. ಭೌಗೋಳಿಕ ಭಾಗಗಳು ಯಾವ್ಯಾವ ಅಂದ್ರೆ ಹಿಮಾಲಯ ಪರ್ವತ ಪ್ರದೇಶ, ಹಿಮಾಲಯ ಪರ್ವತ ಪ್ರದೇಶಗಳು ಬರ್ತಾವ್ರಿ. ಉತ್ತರದ ಫಲವತ್ತಾದ ನದಿ ಬಯಲು, ದಕ್ಕನ್ ಪ್ರಸ್ಥಭೂಮಿ ಬರುತ್ತೆ. ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಪ್ರದೇಶ. ಭಾರತದ ಭೌಗೋಳಿಕ ಭಾಗಗಳು ಯಾವ್ರಿ? 4 ಬರ್ತಾವ. ಯಾವ್ರಿ? ಹಿಮಾಲಯ ಪರ್ವತ ಪ್ರದೇಶ, ಎರಡನೇದು ಯಾವ್ದಪ್ಪ ಅಂದ್ರ ಉತ್ತರದ ಫಲವತ್ತಾದ ನದಿ ಬಯಲು, ಮೂರನೇದು ಯಾವ್ದಪ್ಪ ಅಂದ್ರ ದಕ್ಕನ್ ಪ್ರಸ್ಥಭೂಮಿ, ನಾಲ್ಕನೇದ್ರಿ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಪ್ರದೇಶ ರೀ. ನೆಕ್ಸ್ಟ್ ನೋಡ್ರಿ, ನಮ್ಮ ಭೂಮಿ 460 ಕೋಟಿ ವರ್ಷಗಳ ಹಿಂದೆ ಉಗಮವಾಯಿತು. ಸ್ನೇಹಿತರೆ, ನಮ್ಮ ಭೂಮಿ ಯಾವಾಗ ಉಗಮವಾಯ್ತಪ್ಪ ಅಂದ್ರೆ 460 ಕೋಟಿ ವರ್ಷಗಳ ಹಿಂದೆ ಏನಾಗೈತಪ್ಪ ಅಂದ್ರೆ ನಮ್ಮ ಭೂಮಿ ಏನಾಗೈತಿ ಅಂದ್ರೆ ಉಗಮವಾಗೈತ್ರಿ. ಭೂಮಿಯ ಮೇಲೆ ಜೀವಿಗಳ ಉಗಮಕ್ಕೆ ವಾತಾವರಣ ನಿರ್ಮಾಣವಾದಿದ್ದು 70 ಕೋಟಿ ವರ್ಷಗಳ ಹಿಂದೆ. 460 ಕೋಟಿ ವರ್ಷಗಳಿಂದ ಏನಾಗೈತ್ರಿ, ನಮ್ಮ ಭೂಮಿ ಉಗಮವಾಗ್ತೈತ್ರಿ. ಬಟ್ ಅವಾಗ ಯಾರು ಅಲ್ಲಿ ಏನಾಗಪ್ಪ ಜನರು ವಾಸಿಸಂಗಿಲ್ರಿ. ಅಲ್ಲಿ ಜೀವಿಗಳ ಉಗಮಕ್ಕೆ ವಾತಾವರಣ ನಿರ್ಮಾಣ ಯಾವಾಗ ಆಗೈತೆ ಅಂದ್ರೆ 70 ಕೋಟಿ ವರ್ಷಗಳಿಂದ ಏನಾಗೈತಪ್ಪ ಅಂದ್ರೆ ನಮ್ಮ ಭೂಮಿಯ ಮೇಲೆ ಜೀವಿಗಳ ಉಗಮಕ್ಕ ವಾತಾವರಣ ನಿರ್ಮಾಣವಾಗೈತ್ರಿ. ನೆಕ್ಸ್ಟ್, ಭೂಮಿಯ ಮೇಲೆ ಮೊದಲು ಕಾಣಿಸಿಕೊಂಡ ಜೀವಿ ಅಮೀಬಾ. ಭೂಮಿಯ ಮ್ಯಾಗ ಮೊದಲು ಯಾವ ಜೀವ ಕಾಣಿಸಿಕೊಂಡೈತಿ ಅಂತ ಅಮೀಬಾ ಕಾಣಿಸಿಕೊಂಡೈತ್ರಿ. ಇದು ಯಾವಾಗ ಕಾಣಿಸಿಕೊಂಡೈತಪ್ಪ ಅಂದ್ರ ಇದು 50 ಕೋಟಿ ವರ್ಷಗಳ ಹಿಂದೆಯೇ ಕಾಣಿಸಿಕೊಂಡಿತ್ತು. ಈ ಅಮೀಬಾ ಏನಾಗೈತಪ್ಪ ಅಂದ್ರ 50 ಕೋಟಿ ವರ್ಷಗಳ ಹಿಂದೆ ಏನಾಗೈತಿ ಅಂದ್ರೆ ಕಾಣಿಸಿಕೊಂಡೈತ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಮಾನವ ವಿಕಾಸಕ್ಕೆ ಕಾರಣವಾದ ಚಿಂಪಾಂಜಿ, ಗೊರಿಲ್ಲಾ, ಗಿಬ್ಬನ್ ಇವು 30 ಲಕ್ಷ ವರ್ಷಗಳ ಹಿಂದೆಯೇ ಕಾಣಿಸಿಕೊಂಡಿತ್ತು. ಮಾನವ ವಿಕಾಸಕ್ಕೆ ಯಾವ ಕಾರಣ ಆಗ್ಯಾವ್ರಿ? ಫಸ್ಟ್ ಮಾನವ ಇದ್ರಿಕಿಲ್ರಿ, ಫಸ್ಟ್ ಹುಟ್ಟಿದ್ಕೊಂಡ ಮನುಷ್ಯ ಇದ್ರಿಕಿಲ್ರಿ. ಫಸ್ಟ್ ಏನೈತಪ್ಪ ಅಂದ್ರ ಚಿಂಪಾಂಜಿ, ಗೊರಿಲ್ಲಾ, ಗಿಬ್ಬನ್ ಈ ರೂಪದಾಗ ಏನಿದ್ರ ಮನುಷ್ಯರು ಇದ್ರಿ. ಇವು 30 ಲಕ್ಷ ವರ್ಷಗಳ ಹಿಂದೆ ಏನ್ ಮಾಡಿದ್ಪ ಅಂದ್ರ ಈ ಭೂಮಿಯ ಮೇಲೆ ಕಾಣಿಸಿಕೊಂಡ್ರಿ. ನೆಕ್ಸ್ಟ್, ಆಧುನಿಕ ಮಾನವ ಸುಮಾರು 40,000 ವರ್ಷಗಳ ಹಿಂದೆ ಕಾಣಿಸಿಕೊಂಡನು. ಆಧುನಿಕ ಮಾನವ ಯಾವಾಗ ಕಾಣಿಸಿಕೊಂಡ್ರೆ ಭೂಮಿ ಮ್ಯಾಗ ಸುಮಾರು 40,000 ವರ್ಷಗಳಿಂದ ಏನ್ ಮಾಡಿದ್ಪ ಅಂದ್ರ ಭೂಮಿ ಮ್ಯಾಗ ಆಧುನಿಕ ಮಾನವ ಕಾಣಿಸಿಕೊಂಡ್ರಿ. ನೆಕ್ಸ್ಟ್, ಆಧುನಿಕ ಮಾನವನಿಗೆ ವೈಜ್ಞಾನಿಕವಾಗಿ ಏನಂತಾರಪ್ಪ ಅಂದ್ರ ಹೋಮೋಸ್ಯಾಪಿಯನ್ಸ್ ಅಂತಾರ್ರಿ. ಏನಂತಾರ್ರಿ? ಅವ್ರ ಮಾನವನ ವೈಜ್ಞಾನಿಕ ಹೆಸರು ಏನ್ರಿ? ಹೋಮೋಸ್ಯಾಪಿಯನ್ಸ್. ಇದು ಇಂಪಾರ್ಟೆಂಟ್ ರೀ. ಮಾನವನ ವೈಜ್ಞಾನಿಕ ಹೆಸರು ಏನ್ರಿ? ಹೋಮೋಸ್ಯಾಪಿಯನ್ಸ್ ಎನ್ನುವರು. ಆಧುನಿಕ ಮಾನವನಿಗೆ ವೈಜ್ಞಾನಿಕವಾಗಿ ಹೋಮೋಸ್ಯಾಪಿಯನ್ಸ್ ಎನ್ನುವರು. ನೆಕ್ಸ್ಟ್ ನೋಡ್ರಿ, ಇತಿಹಾಸದ ಕಾಲಘಟ್ಟವನ್ನು ನಮ್ಗೆ ಗೊತ್ತಾದ್ರಿ. ಇತಿಹಾಸ ಅಂದ್ರೆ ಏನ್ರಿ? ಹಿಂದೆ ನಡೆದಂತ ಘಟನೆಗಳನ್ನು ಆಡಳಿತವನ್ನು ಕುರಿತು ಅಧ್ಯಯನ ಮಾಡೋದು ಏನಪ್ಪಾ ಅಂದ್ರೆ ಇತಿಹಾಸ ರೀ. ಇತಿಹಾಸದ ಪಿತಾಮಹ ಯಾರ್ರಿ? ಹೆರೋಡಾಟಸ್ ರೀ. ಭಾರತದ ಇತಿಹಾಸದ ಪಿತಾಮಹ ಯಾರ್ರಿ? ಕಲ್ಲನ ರೀ. ನಮ್ಗ್ ಗೊತ್ತಾದ್ರಿ ಇತಿಹಾಸದ ಮೂಲ ಇತಿಹಾಸ ಕನ್ನಡಕ್ಕೆ ಏನೇನ್ ಯಾವ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ, ಪ್ರಾಕ್ತನಗಳು ಅದ್ರ ಮ್ಯಾಗೆಲ್ಲ ಏನ್ ಮಾಡಿದ್ರಪ್ಪ ನಮ್ಮ ಇತಿಹಾಸನ ಕನ್ನಡಕ್ ಅವ್ ಅನುಕೂಲ ಆದ್ರಿ. ನೆಕ್ಸ್ಟ್, ಇತಿಹಾಸ ಗೊತ್ತಾತು, ಇತಿಹಾಸದ ಪಿತಾಮಹ ಗೊತ್ತಾತು. ನೆಕ್ಸ್ಟ್, ಇತಿಹಾಸದಾಗ ಎಷ್ಟು ವಿಧಗಳದಾವು, ಇತಿಹಾಸದಾಗ ಎಷ್ಟು ಭಾಗಗಳಾಗಿ ವಿಂಗಡಿಸಿದಾರ ನೋಡೋಣ ಬರ್ರಿ. ಇತಿಹಾಸದ ಕಾಲಘಟ್ಟವನ್ನು 3 ಭಾಗಗಳಲ್ಲಿ ವಿಂಗಡಿಸುತ್ತೇವೆ. ಇತಿಹಾಸವನ್ನು ಎಷ್ಟು ಭಾಗದಲ್ಲಿ ವಿಂಗಡಿಸಿದಾರ್ರಿ? 3 ಭಾಗದಾಗ್ರಿ. ಒಂದನೇದು ಯಾವ್ದಪ್ಪ ಅಂದ್ರೆ ಇತಿಹಾಸ ಪೂರ್ವ ಕಾಲ. ಇತಿಹಾಸ ಪೂರ್ವ ಕಾಲ ಅಂದ್ರೆ ಇತಿಹಾಸ ಗೊತ್ತಿರ್ತ ಮೊದ್ಲಿನ ಕಾಲ ರೀ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಪ್ರೀ ಹಿಸ್ಟರಿ ಅಂತಾರ್ರಿ. ಇತಿಹಾಸ ಪೂರ್ವ ಕಾಲಕ್ಕೆ ಏನಂತಾರಪ್ಪ ಅಂದ್ರೆ ಪ್ರೀ ಹಿಸ್ಟರಿ. ಇದು ದಾಖಲೆಗಳಿಲ್ಲದ ಕಾಲ. ಅವಾಗಿನ ಕಾಲದಾಗ ಏನೋ ಪ್ರೂಫ್ ಇದ್ರಿಕಲ್ರಿ, ಅಂದ್ರೆ ಏನೋ ಪ್ರೂಫ್ ಇದ್ರಿಕಿಲ್ಲ, ಅದಕ್ಕೆ ಏನಂತಾರಪ್ಪ ಅಂದ್ರೆ ಪ್ರೀ ಹಿಸ್ಟರಿ. ಇತಿಹಾಸಕ್ಕಿಂತ ಮೊದಲಿನ ಕಾಲಕ್ಕೆ ಏನಂತಾರಪ್ಪ ಅಂದ್ರೆ ಪ್ರೀ ಹಿಸ್ಟರಿ ಅಂತಾರಿ. ಇದಕ್ಕ ದಾಖಲೆಗಳಿಲ್ಲದ ಕಾಲ. ನೆಕ್ಸ್ಟ್, ಸೆಕೆಂಡ್ ಒನ್ ಯಾವ್ದಪ್ಪ ಅಂದ್ರೆ ಇತಿಹಾಸದ ಸಮೀಪ ಕಾಲ. ಇದು ಇತಿಹಾಸ ಸಮೀಪ ಕಾಲಕ್ಕೆ ಏನಂತಾರಪ್ಪ ಅಂದ್ರೆ ಪ್ರೋ ಹಿಸ್ಟರಿ ಅಂತಾರ್ರಿ. ದಾಖಲೆಗಳಿದ್ದು ಓದಲು ಸಾಧ್ಯವಾಗದ ಕಾಲ. ಅವಾಗ ದಾಖಲೆಗಳಿದ್ರಿ, ಬಟ್ ಜನರಿಗೆ ಏನಾಕಿತ್ತಪ್ಪ ಅಂದ್ರ ಆ ದಾಖಲೆಗಳನ್ನ ಓದಾಕ್ ಸಾಧ್ಯ ಆಗ್ತಿರ್ಕಿಲ್ರಿ. ಆ ಕಾಲಕ್ಕೆ ಏನಂತಾರಪ್ಪ ಅಂದ್ರ ಇತಿಹಾಸದ ಸಮೀಪ ಕಾಲ ಅಥವಾ ಪ್ರೋ ಹಿಸ್ಟರಿ ಅಂತಾರ್ರಿ. ನೆಕ್ಸ್ಟ್ ನೋಡ್ರಿ, ಇತಿಹಾಸ ಕಾಲ. ಇತಿಹಾಸ ಕಾಲಕ್ಕೆ ಏನಂತಾರಪ್ಪ ಅಂದ್ರೆ ಹಿಸ್ಟರಿ ಅಂತಾರ್ರಿ. ದಾಖಲೆಗಳಿದ್ದು ನಮಗೆ ಮಾಹಿತಿ ಒದಗಿಸುವ ಕಾಲ. ಇದಕ್ ದಾಖಲೆಗಳಿದ್ದುರಿ, ಮತ್ ನಮ್ಗೆ ಏನಾಕವ್ರಿ ಮಾಹಿತಿನೂ ಈ ಕಾಲದಾಗ ಮಾಹಿತಿನೂ ಸಿಕ್ಕೈತ್ರಿ. ನೆಕ್ಸ್ಟ್ ಒಂದೊಂದಾಗಿ ನೋಡೋಣ ಬರ್ರಿ. ಇತಿಹಾಸ ಪೂರ್ವ ಕಾಲವನ್ನು ಪ್ರಮುಖವಾಗಿ 4 ಯುಗಗಳಲ್ಲಿ ವಿಂಗಡಿಸಲಾಗುತ್ತದೆ. ಈ ಇತಿಹಾಸ ಪ್ರಮುಖ ಕಾಲ ಏನ್ ಮಾಡ್ತಾರೆ? 4 ಯುಗಗಳಾಗ ವಿಂಗಡಿಸಿದಾರೆ. ಒಂದೇ ಇತಿಹಾಸ ಪೂರ್ವ ಕಾಲ ಪ್ರೀ ಹಿಸ್ಟರಿ. ಇದ್ರೊಳಗ ಮತ್ತೇನಿಗಾವ್ರಿ 4 ಯುಗಗಳಾಗಿ ವಿಂಗಡಿಸಿದ್ದಾರೆ. ಒಂದೇದ್ ಯಾವ್ದಪ್ಪ ಅಂದ್ರ ಹಳೆಯ ಶಿಲಾಯುಗ. ಯಾವ್ದ್ರಿ? ಹಳೆಯ ಶಿಲಾಯುಗ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಇಂಗ್ಲಿಷ್ ದಾಗ ಪ್ಯಾಲಿಯೋಲಿಥಿಕ್ ಏಜ್ ಅಂತಾರ್ರಿ. ಹಳೆಯ ಶಿಲಾಯುಗಕ್ಕೆ ಇಂಗ್ಲಿಷ್ ದಾಗ ಏನಂತಾರಪ್ಪ ಅಂದ್ರೆ ಪ್ಯಾಲಿಯೋಲಿಥಿಕ್ ಏಜ್ ಅಂತಾರ್ರಿ. ಈ ಹಳೆಯ ಶಿಲಾಯುಗದ ಕಾಲ ಯಾವಾಗಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 40,000 10,000 ವರೆಗೆ ಏನಪ್ಪಾ ಅಂದ್ರೆ ಹಳೆಯ ಶಿಲಾಯುಗದ ಕಾಲ ಐತ್ರಿ. ಸೆಕೆಂಡ್ ಒನ್ ಯಾವ್ದಪ್ಪ ಅಂದ್ರ ಮಧ್ಯ ಶಿಲಾಯುಗ ರೀ. ಮಧ್ಯ ಶಿಲಾಯುಗಕ್ಕೆ ಇಂಗ್ಲಿಷ್ ನಾಗ ಏನಂತಾರಪ್ಪ ಅಂದ್ರೆ ಮೀಸೋಲಿಥಿಕ್ ಏಜ್ ಅಂತಾರ್ರಿ. ಏನಂತಾರ್ರಿ? ಮೀಸೋಲಿಥಿಕ್ ಏಜ್ ಅಂತಾರ್ರಿ. ಇದ್ರ ಕಾಲ ಯಾವಾಗಪ್ಪ ಅಂದ್ರ
ಕ್ರಿಸ್ತ ಪೂರ್ವ 10,000ದಿಂದ 8,000 ರೀ. ನೆಕ್ಸ್ಟ್ ಮೂರನೇದು ಯಾವ್ದಪ್ಪ ಅಂದ್ರ ನವಶಿಲಾಯುಗ ರೀ. ನವ ಅಂದ್ರ ಹೊಸ ಶಿಲಾಯುಗ ರೀ. ಇದಕ್ಕೆ ಏನಂತಾರಪ್ಪ ಅಂದ್ರ ನಿಯೋಲಿಥಿಕ್ ಏಜ್ ಅಂತಾರ್ರಿ. ಇದ್ರ ಕಾಲ ಯಾವಪ್ಪ ಅಂದ್ರ ಕ್ರಿಸ್ತ ಪೂರ್ವ 8,000ರಿಂದ 4,000 ವರೆಗೆ ಏನಂತಂದ್ರೆ ಇವ್ರ ಕಾಲ ಐತ್ರಿ. ನೆಕ್ಸ್ಟ್ ನಾಲ್ಕನೇದು ಯಾವ್ದಪ್ಪ ಅಂದ್ರ ಲೋಹಯುಗ ರೀ. ಲೋಹಯುಗ ಅಂದ್ರ ಮೆಟಲ್ ಏಜ್ ರೀ. ಇವ್ರ ಕಾಲ ಯಾವಾಗಿತ್ತಪ್ಪ ಅಂದ್ರ ಕ್ರಿಸ್ತ ಪೂರ್ವ 4,000ರಿಂದ ಇಲ್ಲಿವರೆಗೆ ಏನೈತಪ್ಪ ಐತ್ರಿ ಲೋಹಯುಗ ಐತ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ತಾಮ್ರಯುಗ. ತಾಮ್ರಯುಗಕ್ಕೆ ಇಂಗ್ಲಿಷ್ ಹೆಂಗ್ ಹೇಳ್ತಾರಪ್ಪ ಅಂದ್ರ ಚಾಲ್ಕೋಲಿಥಿಕ್ ಏಜ್ ಅಂತಾರಿ. ಏನ್ರಿ ಚಾಲ್ಕೋಲಿಥಿಕ್ ಏಜ್ ಅಂತಾರ. ಕ್ರಿಸ್ತ ಪೂರ್ವ 4,000ರಿಂದ 1,000 ವರೆಗೆ ಇವ್ರ ಕಾಲ ಐತ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಕಬ್ಬಿನ ಯುಗ ರೀ. ಕಬ್ಬಿನ ಯುಗದಾಗ ಲೋಹ ಯುಗದಾಗ ಎರಡ್ ಬರ್ತಾವ್ರಿ. ಒಂದು ಲೋಹ ಯುಗದಾಗ ಏನಕ್ಕ ಎರಡ್ ಯುಗಗಳು ಬರ್ತಾವ. ಮತ್ತೊಂದ್ ಯಾವ್ದಪ್ಪ ಅಂದ್ರ ತಾಮ್ರ ಯುಗ, ಇನ್ನೊಂದು ಕಬ್ಬಿನ ಯುಗ. ಕಬ್ಬಿನ ಯುಗ ಏನಂತಾರಪ್ಪ ಅಂದ್ರ ಮೆಗಾಲಿಥಿಕ್ ಏಜ್ ಅಂತಾರ. ಕ್ರಿಸ್ತ ಪೂರ್ವ 1,000ರಿಂದ ಇಲ್ಲಿವರೆಗೆ ಏನೈತಪ್ಪ ಅಂದ್ರ ಕಬ್ಬಿನ ಯುಗ ಐತ್ರಿ. ನೆಕ್ಸ್ಟ್ ನೋಡ್ರಿ ಒಂದೇದ್ ಯಾವ್ದ್ರಿ ಹಳೆಯ ಶಿಲಾಯುಗ. ಹಳೆಯ ಶಿಲಾಯುಗ ಅಂದ್ರೆ ಏನ? ಈ ಯುಗಕ್ಕೆ ಗ್ರೀಕ್ ಭಾಷೆಯಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಅನ್ನೋರು. ಈ ಹಳೆಯ ಶಿಲಾಯುಗಕ್ಕೆ ಏನಂತಾರ್ರಿ ಪ್ರೀ ಹಿಸ್ಟರಿದಾಗ 4 ಬರ್ತಾರ್ರಿ. ಒಂದೇದ್ ಯಾವ್ದಪ್ಪ ಅಂದ್ರ ಹಳೆಯ ಶಿಲಾಯುಗ. ಹಳೆಯ ಶಿಲಾಯುಗ ಅಂದ್ರೆ ಏನು? ಹಳೆಯ ಶಿಲಾಯುಗಕ್ಕೆ ಇಂಗ್ಲಿಷ್ ಗ್ರೀಕ್ ಭಾಷೆದಾಗ ಏನಂತಾರಪ್ಪ ಅಂದ್ರೆ ಪ್ಯಾಲಿಯೋಲಿಥಿಕ್ ಏಜ್ ಅನ್ನೋರು. ಪ್ಯಾಲಿಯೋಲಿಥಿಕ್ ಏಜ್ ಅಂತಾರಿ. ಪ್ಯಾಲಿಯೋ ಎಂದರೆ ಹಳೆಯ ಎಂದರ್ಥ. ಪ್ಯಾಲಿಯೋ ಅಂದ್ರೆ ಏನ್ರಿ ಹಳೆಯ, ಲಿಥಿಕ್ ಎಂದರೆ ಶಿಲೆ ಎಂದರ್ಥ. ಪ್ಯಾಲಿಯೋ ಅಂದ್ರೆ ಹಳೆಯ, ಲಿಥಿಕ್ ಅಂದ್ರೆ ಶಿಲೆ ಎಂದರ್ಥ. ಅಂದ್ರೆ ಹಳೆಯ ಶಿಲಾಯುಗಕ್ಕೆ ಏನಂತಾರೆ ಪ್ಯಾಲಿಯೋಲಿಥಿಕ್ ಏಜ್ ಅನ್ನೋರು. ಈ ಯುಗದ ಮಾನವ ಒರಟಾದ ಬೆನಚು ಕಲ್ಲಿನ ಆಯುಧಗಳನ್ನು ಬಳಸುತ್ತಿದ್ದರಿಂದ ಈತನಿಗೆ ಕ್ವಾರ್ಟ್ಜೈಟ್ ಮ್ಯಾನ್ ಎನ್ನುವರು. ಈ ಹಳೆ ಶಿಲದಾಗ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಆಗಿನ ಕಾಲದಾಗ ಒರಟಾದ ಬೆನಚು ಕಲ್ಲುಗಳನ್ನ ಏನ್ ಮಾಡ್ತಂದ್ರ ತನ್ನ ಬೇಟೆ ಆಡಕ ಅಥವಾ ಆಯುಧಗಳನ್ನ ಬಳಸ್ತಿದ್ರಿ. ಅದ್ರ ಸಲುವಾಗಿ ಈ ಜನರಿಗೆ ಏನಂತಾರಪ್ಪ ಅಂದ್ರ ಕ್ವಾರ್ಟ್ಜೈಟ್ ಮ್ಯಾನ್ ಅಂತಾರ್ರಿ. ಏನ್ರಿ ಕ್ವಾರ್ಟ್ಜೈಟ್ ಮ್ಯಾನ್ ಅಂತ ಯಾರು ಕರೀತಾರ್ರಿ? ಹಳೆಯ ಶಿಲಾಯುಗದ ಜನರಿಗೆ ಕರೀತಾರ್ರಿ. ಈ ಯುಗದ ಮಾನವ ಪ್ರಾಣಿಯಂತೆ ಜೀವಿಸುತ್ತಿದ್ದನು. ಈ ಯುಗದ ಮಾನವ ಏನ್ ಮಾಡ್ತಿದ್ರಪ್ಪ ಅಂದ್ರ ಪ್ರಾಣಿಯಂತೆ ಜೀವಿಸ್ತಿದ್ರಿ. ಬಟ್ಟೆ ಹಾಕೋತಿರ್ಕಿಲ್ರಿ, ಹಂಗ ಗಿಡದ ತಪ್ಲುಕೊಂಡು ಇದ್ ಮಾಡ್ಕೊಂಡು ಏನ್ ಮಾಡ್ತಂದ್ರ ಹಂಗ ಇರ್ತಿದ್ರಿ. ನೆಕ್ಸ್ಟ್ ಹಣ್ಣು ಹಂಪಲು, ಹಸಿ ಮಾಂಸ, ಮೀನು ಈತನ ಆಹಾರವಾಗಿತ್ತು. ಇವ್ರು ಏನ್ ಮಾಡ್ತಿದ್ರಿ? ಹಸಿ ಮಾಂಸ, ಹಣ್ಣು ಹಂಪಲುಗಳನ್ನ ಏನ್ ಮಾಡ್ತಿದ್ರಿ? ಇವರ ಆಹಾರವಾಗಿತ್ರಿ. ಮನೆ ಕಟ್ಟುವ ಕಲೆ ತಿಳಿದಿರ್ಲಿಲ್ಲ. ಆಗಿನ ಜನರಿಗೆ ಹಳೆ ಶಿಲಾಯುಗದ ಜನರಿಗೆ ಏನಾಗಿತ್ತು ಅಂದ್ರ ಮನೆ ಕಟ್ಟೋದ್ರ ಬಗ್ಗೆ ಗೊತ್ತಿದ್ರಿಕಿಲ್ರಿ. ಹೀಗಾಗಿ ಮರದ ಪೊಟರೆ ಮತ್ತು ಗುಹೆಗಳಲ್ಲಿ ವಾಸಿಸುತ್ತಿದ್ದ. ಅದ್ರ ಸಲುವಾಗಿ ಏನ್ ಮಾಡ್ತಿದ್ರೆ ಗಿಡದಂತ ಪೊಟ್ರೆ ಮಾಡ್ಕೊಂಡು ಮತ್ತ ಗುಹೆಗಳಲ್ಲಿ ಏನ್ ಮಾಡ್ತಿರಪ್ಪ ಅಂದ್ರ ಹಳೆ ಶಿಲಾಯುಗದ ಜನರು ವಾಸಿಸ್ತಿದ್ರಿ. ಬಟ್ಟೆಯ ಉಪಯೋಗ ತಿಳಿದಿರ್ಲಿಲ್ಲ. ಇವರ ಬಟ್ಟೆಯನ್ನು ಹಾಕೋದ್ರಿಕಿಲ್ರಿ. ಯಾಕಂದ್ರೆ ಬಟ್ಟೆಯ ಉಪಯೋಗದ ಬಗ್ಗೆ ಇವ್ರಿಗೆ ಗೊತ್ತಿದ್ರಿಕಿಲ್ರಿ. ನೆಕ್ಸ್ಟ್ ಈ ಯುಗದ ಮಾನವ ಅಲೆಮಾರಿಯಾಗಿದ್ದನು. ಈ ಯುಗದ ಮಾನವ ಅಂದ್ರೆ ಒಂದ ಕಡೆ ನೆಲೆಸ್ತಿರ್ಕಿಲ್ರಿ. ಎಲ್ಲಾ ಕಡೆ ಪ್ರತಿಯೊಂದು ಕಡೆ ಏನ್ ಮಾಡ್ತಿದ್ರೆ ಅಡ್ಡಾಡ್ಕೋತ ಹೋಗ್ತಿದ್ರಿ, ಅಲೆಮಾರಿಯಾಗಿದ್ರಿ. ನೆಕ್ಸ್ಟ್ ಸತ್ತ ದೇಹವನ್ನು ಹೂಳುವುದಾಗಲಿ ಸುಡುವುದಾಗಲಿ ಗೊತ್ತಿರದೆ ಇದ್ದ ಸ್ಥಿತಿಯಲ್ಲಿ ಇಡುತ್ತಿದ್ದನು. ಈ ಜನರಿಗೆ ಏನಾಗಿತ್ತಪ್ಪ ಅಂದ್ರ ಆ ಸತ್ತಂತ ಹೆಣಗಳನ್ನ ಹುಳುವುದಾಗ್ಲಿ ಸುಡುವುದಾಗ್ಲಿ ಗೊತ್ತಿದ್ರಿಕಿಲ್ರಿ. ಅದಕ್ಕೆ ಏನ್ ಮಾಡ್ತಿರಪ್ಪ ಅಂದ್ರ ಅವ್ರ ಸತ್ಕೊಳ್ಳಿ ಅಲ್ಲೇ ಬಿಟ್ಬಿಡ್ತಿದ್ರಿ. ಅವ್ರನ್ನ ಯಾವ ಸ್ಥಿತಿ ಒಳಗಿದ್ರ ಅಲ್ಲೇ ಏನ್ ಮಾಡ್ತಿದ್ರ ಬಿಟ್ ಬಿಡ್ತಿದ್ರಿ. ಈ ಯುಗದ ಕೊನೆಗೆ ಬೆಂಕಿ ಉಪಯೋಗ ಕಂಡು ಬಂದಿತ್ತು. ಈ ಯುಗ ಮುಗಿಯಾಕ ಮುಂದ ಲಾಸ್ಟಿಗೆ ಏನಾಗಿತ್ತಪ್ಪ ಅಂದ್ರೆ ಈ ಜನರಿಗೆ ಬೆಂಕಿ ಉಪಯೋಗ ಸ್ವಲ್ಪ ಗೊತ್ತಾಗಕತ್ತೈತ್ರಿ. ಪಾಕಿಸ್ತಾನದ ಸೋಹನ್ ಕಣಿವೆ, ಹಿಮಾಚಲ ಪ್ರದೇಶದ ಬಿಯಾಸ್ ಕಣಿವೆ, ಉತ್ತರ ಪ್ರದೇಶ, ತಮಿಳುನಾಡು, ತಿರುನೆಲ್ವೇಲಿ, ಕರ್ನಾಟಕದ ಲಿಂಗಸೂರು, ತುಮಕೂರು, ಯಾದಗಿರಿ ಮುಂತಾದ ಏನಾಗಿತ್ತಪ್ಪ ಅಂದ್ರೆ ಈ ಜನರ ಪ್ರಮುಖ ನೆಲೆಯಾಗಿದ್ದು ರೀ. ಯಾವ್ಯಾವ್ರಿ? ಪಾಕಿಸ್ತಾನದ ಸೋಹನ್ ಕಣಿವೆ ರೀ, ಹಿಮಾಚಲ ಪ್ರದೇಶದ ಬಿಯಾಸ್ ಕಣಿವೆ, ತಮಿಳುನಾಡಿನ ತಿರುನೆಲ್ವೇಲಿ ಏನಾಗಿತ್ತಪ್ಪ ಅಂದ್ರ ಒಂದಿಷ್ಟು ಜನರ ಏನಾಗಿದ್ದು ರೀ ಪ್ರಮುಖ ನೆಲೆಗಳಾಗಿದ್ದು ರೀ. ಯಾರು ರೀ? ಹಳೆಯ ಶಿಲಾಯುಗ ರೀ. ಹಳೆಯ ಶಿಲಾಯುಗ ಇಂಗ್ಲಿಷ್ ಆಗಿ ಅಂತಾರಿ ಪ್ಯಾಲಿಯೋಲಿಥಿಕ್ ಏಜ್ ಅಂತಾರಿ. ಪ್ಯಾಲಿಯೋ ಅಂದ್ರೆ ಹಳೆ ರೀ, ಲಿಥಿಕ್ ಅಂದ್ರೆ ಶಿಲೆ ರೀ. ಈ ಯುಗದ ಜನರಿಗೆ ಏನಂತಾರಪ್ಪ ಅಂದ್ರೆ ಕ್ವಾರ್ಟ್ಜೈಟ್ ಮ್ಯಾನ್ ಅಂತಾರೆ. ಯಾಕಂದ್ರೆ ಇವರು ಏನ್ ಮಾಡ್ತಿದ್ರಿ? ಒರಟಾದ ಬೆರಚು ಕಲ್ಲುಗಳನ್ನ ಏನ್ ಮಾಡ್ತಿದ್ರಿ? ಆಯುಧಗಳಾಗಿ ಯೂಸ್ ಮಾಡ್ತಿದ್ರಿ. ಈ ಜನರಿಗೆ ಇವು ಪ್ರಾಣಿ ಅಂತ ಜೀವಿಸ್ತಿದ್ರಿ. ಇವ್ರಿಗೆ ಹಸಿ ಮಾಂಸ ಮತ್ತು ಹಣ್ಣು ಹಂಪಲು ಏನಾಗಿತ್ತಂದ್ರ ಆಹಾರ ಆಗಿತ್ತು. ಇವ್ರಿಗೆ ಬಟ್ಟೆ ಉಪಯೋಗ ತಿಳಿದ್ರಿಲ್ರಿ. ಇವ್ ಮನುಷ್ಯ ಆಗಿನ ಕಾಲ ಜನರು ಏನಾಗಿದ್ರಿ? ಅಲೆಮಾರಿ ಆಗಿದ್ರು. ಮತ್ತು ಇವ್ರಿಗೆ ಸತ್ತಂತ ಹೆಣವನ್ನ ಸುಡುವುದು ಹುಳುವುದು ಗೊತ್ತಿದ್ರಿಕಿಲ್ಲ. ಅದಕ್ಕೆ ಇದೇ ಸ್ಥಿತಿಯಾಗಿ ಏನ್ ಮಾಡ್ತಿದ್ರು? ಹಂಗ ಬಿಟ್ ಬಿಡ್ತಿದ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಮಧ್ಯ ಶಿಲಾಯುಗ ರೀ. ಮಧ್ಯ ಶಿಲಾಯುಗ ಅಥವಾ ಸೂಕ್ಷ್ಮ ಶಿಲಾಯುಗ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಇಂಗ್ಲಿಷ್ ದಾಗ ಗ್ರೀಕ್ ಭಾಷೆಯಲ್ಲಿ ಮೀಸೋಲಿಥಿಕ್ ಏಜ್ ಅನ್ನೋರು. ಮಧ್ಯ ಶಿಲಾಯುಗ ಗ್ರೀಕ್ ನಾಗ ಏನಂತಾರಿ? ಮೀಸೋಲಿಥಿಕ್ ಏಜ್ ಅಂತಾರಿ. ಈ ಯುಗದಲ್ಲಿ ತೀಕ್ಷ್ಣ ಮತ್ತು ಸಣ್ಣ ಗಾತ್ರದ ಕಲ್ಲಿನ ಆಯುಧಗಳನ್ನು ತಯಾರಿಸಿದ್ದರಿಂದ ಇದಕ್ಕೆ ಸೂಕ್ಷ್ಮ ಶಿಲಾಯುಗ ಎನ್ನುವರು. ತೀಕ್ಷ್ಣ ಅಂದ್ರೆ ಚೂಪಾದ ಮತ್ತು ಸಣ್ಣ ಗಾತ್ರದ ಕಲ್ಲುಗಳನ್ನ ಏನ್ ಮಾಡ್ತಿದ್ರು ಅಂದ್ರೆ ಆಯುಧಗಳಾಗಿ ಯೂಸ್ ಮಾಡ್ತಿದ್ರಿ. ಅದ್ರ ಸಲುವಾಗಿ ಈ ಯುಗಕ್ಕೆ ಏನಂತಾರಪ್ಪ ಅಂದ್ರೆ ಸೂಕ್ಷ್ಮ ಶಿಲಾಯುಗ ಕರೀತಾರ್ರಿ. ಈ ಯುಗದಲ್ಲಿ ಆಯುಧಕ್ಕೆ ಬೆನಚು ಕಲ್ಲನ್ನು ಉಪಯೋಗಿಸದೆ ಕ್ಯಾಲ್ಸಿಡೇನಿ ಎಂಬ ಪ್ರಶಸ್ತ ಶಿಲೆ ಮತ್ತು ಸಿಲಿಕೇಟ್ ಶಿಲೆಗಳನ್ನು ಬಳಸುತ್ತಿದ್ದರು. ಮೊದ್ಲಿನ ಕಾಲದಾಗ ಹಳೆ ಶಿಲಾಯುಗದಾಗ ಏನ್ ಮಾಡ್ತಿದ್ರಿ? ಬೆನಚು ಕಲ್ಲನ್ನು ಯೂಸ್ ಮಾಡ್ತಿದ್ರಿ. ಅದ್ರ ಸಲುವಾಗಿ ಅವ್ರು ಕ್ವಾರ್ಟ್ಜೈಟ್ ಮ್ಯಾನ್ ಅಂತಾರ್ರಿ. ಬಟ್ ಈ ಯುಗದಾಗ ಜನರು ಏನ್ ಮಾಡ್ತಿದ್ರು? ಸ್ವಲ್ಪ ಅಪ್ಡೇಟ್ ಆದ್ರಿ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಯುಗದ ಆಯುಧಕ್ಕೆ ಇವ್ರ ಯುದ್ಧ ಬೇಟೆಯಾಡಕ್ ಏನ್ ಮಾಡ್ತಾರಪ್ಪ ಅಂದ್ರೆ ಬೇಟೆಯಾಡಕ್ ಏನ್ ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ಬೆನಚು ಕಲ್ಲನ್ನು ಉಪಯೋಗಿಸದೆ ಅದ್ರ ಬದಲಿ ಏನ್ ಯೂಸ್ ಮಾಡಿದ್ರಪ್ಪ ಅಂದ್ರೆ ಕ್ಯಾಲ್ಸಿಡೇನಿ ಎಂಬ ಪ್ರಶಸ್ತ ಶಿಲೆ ಮತ್ತು ಸಿಲಿಕೇಟ್ ಎಂಬ ಶಿಲೆಗಳನ್ನ ಏನ್ ಮಾಡ್ತಿದ್ರು ಅಂದ್ರೆ ಇವು ಮಧ್ಯ ಶಿಲಾಯುಗದ ಜನರು ಬೇಟೆಯಾಡಕ ಯೂಸ್ ಮಾಡಕತ್ತರಿ. ಬೇಟೆಯಾಡುವುದು, ಮೀನು ಹಿಡಿಯುವುದು ಆಹಾರ ಸಂಗ್ರಹಕ್ಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗುದು ಸಾಮಾನ್ಯವಾಗಿತ್ತು. ಇವ್ರು ಬೇಟೆಯಾಡಕ, ಮೀನು ಹಿಡಿಯಾಕೋದು, ಆಹಾರ ಸಂಗ್ರಹಕ್ಕೆ ಏನ್ ಮಾಡ್ತಿದ್ರಿ? ಒಂದ್ ಕಡೆಯಿಂದ ಮತ್ತೊಂದು ಸ್ಥಳಕ್ಕೆ ಏನ್ ಮಾಡ್ತಿದ್ರಿ? ಹಂಗ ವಲಸೆ ಹೋಗ್ತಿದ್ರಿ.
ಈ ಯುಗದ ಕೊನೆಗೆ ಮಾನವ ಮಣ್ಣಿನಿಂದ ಮಡಿಕೆ ಮಾಡಲು ಕಲಿತನು. ಈ ಯುಗ ಮುಗಿಯಾಕ ಬಂದಾಗ ಲಾಸ್ಟಿಗೆ ಏನ್ ಮಾಡಕತ್ರಿ, ಮಾನವರ ಮಡಿಕೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ, ಮಡಿಕೆ ಮಾಡಕ್ ಕಲತರ್ರಿ. ಈ ಯುಗದ ಮಾನವ ಹೆಣ ಉಳುವುದು ಕಲಿತನು. ಮೊದ್ಲಿನ ಹಳೆ ಶಿಲಾಯುಗದವ್ರು ಏನ್ ಮಾಡ್ತಿದ್ರಿ, ಅವ್ರ ಹೆಣ ಸುಡುದು ಅಥವಾ ಉಳುದು ಗೊತ್ತಿದ್ರಿಕಿಲ್ಲ, ಅದಕ್ಕೆ ಹೆಂಗಿದಂಗ್ ಬಿಟ್ಬಿಡ್ತಿದ್ರಿ. ಬಟ್ ಈ ಯುಗದ ಮಾನವ ಏನ್ ಮಾಡ್ತಾನ್ರಿ, ಹೆಣ ಉಳಾಕ ಕಲಿತಾನ್ರಿ. ಈತನಿಗೆ ಬೆಂಕಿಯ ಉಪಯೋಗ ತಿಳಿದಿತ್ತು. ಈ ಜನರಿಗೆ ಏನಾಗಿತ್ತು ಅಂದ್ರೆ ಬೆಂಕಿ ಹೆಂಗ್ ಉಪಯೋಗ ಮಾಡೋದು ತಿಳಿದಿತ್ರಿ. ರಾಜಸ್ಥಾನದ ಬೋಗಾರ್ ಪ್ರದೇಶ್, ಉತ್ತರ ಪ್ರದೇಶದ ದಮ್ದಮ, ಗುಜರಾತ್ನ ಸಾಬರ್ಮತಿ, ಕರ್ನಾಟಕದ ಸಂಗನಕಲ್ಲು, ಚಿತ್ರದುರ್ಗ, ಯಾದಗಿರಿ, ರಾಜನ ಕೊಲ್ಲೂರು ಇವೇನಾಗಿತ್ತಪ್ಪ ಅಂದ್ರೆ ಈ ಜನರ ಪ್ರಮುಖ ನೆಲೆಗಳಾಗಿದ್ವು. ಅಲ್ಲಿ ಏನ್ ಮಾಡಿದ್ರು, ಜಾಸ್ತಿ ಇವ್ರ ಜನರ ವಾಸಿಸಿದ್ರಿ. ಯಾವ್ರಿ, ಮಧ್ಯ ಶಿಲಾಯುಗದವ್ರಿ. ನೆಕ್ಸ್ಟ್ ಯಾರಪ್ಪ ಅಂದ್ರ ನೂತನ ಶಿಲಾಯುಗ. ಇದಕ್ಕೆ ಏನಂತಾರಪ್ಪ ಅಂದ್ರೆ ನವ ಶಿಲಾಯುಗ ಅಥವಾ ಹೊಸ ಶಿಲಾಯುಗ ಅಂತಾರ್ರಿ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ನಿಯೋಲಿಥಿಕ್ ಏಜ್ ಎನ್ನುವರು. ಈ ಯುಗದಲ್ಲಿ ಈ ಯುಗದಲ್ಲಿ ಆಯುಧಗಳ ಸ್ವರೂಪ ಬದಲಾಗದೆ ಮಾನವನ ಜೀವನ ಸ್ವರೂಪವು ಬದಲಾಗಿತ್ತು. ಈಗ ಏನ್ ಮಾಡ್ತಾರಪ್ಪ, ಈ ಯುಗದಾಗ ಪೂರ ಇವನ್ನೆಲ್ಲ ಎಲ್ಲ ಬಿಡ್ತಾರ್ರಿ. ಅವಾಗ ಸಂಪೂರ್ಣ ಹೊಸ ಮಾನವ ಏನಾಗಿತ್ತು ಅಂತ ಈ ಯುಗದಾಗ ಸ್ವರೂಪ ಅಂದ್ರೆ ಬದಲಾಗ್ತೈತ್ರಿ. ಈ ಯುಗದ ಮಾನವ ಗುಹೆಗಳಲ್ಲಿ ವಾಸಿಸುವುದಲ್ಲದೆ ವಾಸಕ್ಕೆ ಮನೆಗಳನ್ನು ಕಟ್ಟಲು ಆರಂಭಿಸಿದನು. ಮೊದ್ಲಿನ ಜನ ಏನ್ ಮಾಡ್ತಿದ್ರಿ, ಗುಹೆಗಳು ಅಥವಾ ಮರದ ಕೊಠರೆದಾಗಿದ್ರು. ಬಟ್ ಈ ಹೊಸ ಯುಗದ ಜನರು ಏನ್ ಮಾಡ್ತಾರಪ್ಪ, ನೂತನ ಶಿಲಾಯುಗದ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಗುಹೆಗಳದಾಗ ವಾಸಿಸುವುದು ಬಿಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಮನೆಗಳನ್ನ ಕಟ್ಟಾಕ ಸ್ಟಾರ್ಟ್ ಮಾಡ್ತಾರ್ರಿ. ಗುಹೆಗಳ ಗೋಡೆಯ ಮೇಲೆ ಬೇಟೆ ಮತ್ತು ನೃತ್ಯದ ಚಿತ್ರ ಬಿಡಿಸುತ್ತಿದ್ದನು. ಇವ್ರು ಏನ್ ಮಾಡ್ತಾರ, ಆ ಗುಹೆ ಇದ್ವಲ್ರಿ, ಅದ್ರ ಮ್ಯಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಗೋಡೆ ಮ್ಯಾಗ ಬೇಟೆ ಮತ್ತು ನೃತ್ಯದ ಚಿತ್ರಗಳನ್ನ ಏನ್ ಮಾಡ್ತಾರ್ರಿ, ಬಿಡ್ಸಾಕ್ ಕಲ್ತಿರತ್ರಿ. ನೆಕ್ಸ್ಟ್ ಅಲೆಮಾರಿ ಮಾನವ ಒಂದೇ ಕಡೆ ನೆಲೆ ನಿಂತು ಭೂಮಿಯನ್ನು ಹದಗೊಳಿಸಿ ವ್ಯವಸಾಯ ಮಾಡಲು ಪ್ರಾರಂಭಿಸಿದ. ಈತನನ್ನು ಮೊದಲ ಕೃಷಿಕ ಅನ್ನೋರು. ನೂತನ ಶಿಲಾಯುಗದ ಮನುಷ್ಯ ಏನ್ ಮಾಡ್ತಾನ್ರಿ, ಅಲೆಮಾರಿ ಮಾನವ ಅಂದ್ರ ಒಂದ್ ಕಡೆಯಿಂದ ಮೊದ್ಲು ಏನ್ ಮಾಡ್ತೀರಿ, ಹಳೆ ಶಿಲಾಯುಗದವ್ರದ್ದು ಒಂದ್ ಕಡೆಯಿಂದ ಹಳೆ ಶಿಲಾಯುಗ ಮಧ್ಯ ಶಿಲಾದಾಗ ಏನ್ ಮಾಡ್ತೀರಿ, ಆಹಾರಕ್ಕಾಗಿ ಬೇಟೆ ಆಡಕ್ ಏನ್ ಮಾಡ್ತೀರಿ, ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗ್ತಿದ್ರಿ. ಬಟ್ ಈ ನೂತನ ಶಿಲಾಯುಗದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಅಲೆಮಾರಿ ಮಾನವ ಒಂದೇ ಕಡೆ ನೆಲೆ ನಿಂತು ಒಂದ ಕಡೆ ನಿಂತು ಏನ್ ಮಾಡಿದ್ರಪ್ಪ ಅಂದ್ರೆ ಇದ್ದಂತ ಭೂಮಿಯನ್ನು ಹದಗೊಳಿಸಿ ವ್ಯವಸಾಯ ಮಾಡಕ್ ಸ್ಟಾರ್ಟ್ ಮಾಡ್ತಾರ್ರಿ. ಈ ನೂತನ ಶಿಲಾಯುಗದ ಜನರಿಗೆ ಮೊದ್ಲೇ ಮನುಷ್ಯಾಗ ಏನಂತಾರಪ್ಪ ಅಂದ್ರೆ ಈತನನ್ನು ಮೊದಲ ಕೃಷಿಕ ಎನ್ನುವರು. ಯಾರಿಗ್ರಿ, ನೂತನ ಶಿಲಾಯುಗದ ಮನುಷ್ಯನಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಮೊದಲ ಕೃಷಿಕ ಅಂತಾರ್ರಿ. ಮನುಷ್ಯನ ಹೂಳುವಾಗ ದೊಡ್ಡ ಕಂಬ ಅಥವಾ ಮಡಿಕೆಗಳಲ್ಲಿ ಹೂಳಿ ಮೇಲೆ ವೃತ್ತಾಕಾರದ 3 ಕಂಬಗಳ ಮೇಲೆ ಚಾವಣಿ ಹೊಂದಿಸಿರುವ ಸಮಾಧಿಗಳಿಗೆ ಡಾಲ್ಮೆನ್ಸ್ ಎನ್ನುವರು. ಮೊದ್ಲಿನ ಕಾಲದ ಏನ್ ಮಾಡ್ತಿರ್ರಿ, ಹಳೆ ಶಿಲಾಯುಗದವ್ರಿಗೆ ಅವ್ರು ಹುಳುದು ಸುಡುದು ಗೊತ್ತಿದ್ರಿಕಿಲ್ರಿ, ಅದಕ್ಕೆ ಹೆಂಗಿದಂಗ್ ಬಿಡ್ತಿದ್ರಿ. ಬಟ್ ಮಧ್ಯ ಶಿಲಾಯುಗದ ಏನ್ ಮಾಡ್ತಾರೆ, ಹುಳುದು ಕಲತ್ರಿ. ಬಟ್ ಹೊಸ ಶಿಲಾಯುಗದ ಜನರು ಏನ್ ಮಾಡ್ತಾರಪ್ಪ ಅಂದ್ರ ಹುಳುವಾಗ ಅವ್ರ ಮ್ಯಾಗ ಅವ್ರ ಸಮಾಧಿ ಮ್ಯಾಗ ಏನ್ ಮಾಡ್ತಾರಪ್ಪ ಅಂದ್ರೆ ದೊಡ್ಡ ಕಂಬ ಅಥವಾ ಮಡಿಕೆಗಳದಾಗ ಏನ್ ಮಾಡ್ತಾರೆ ಹೂಳಿ ಅದ್ರ ಮ್ಯಾಗ ವೃತ್ತಾಕಾರದ 3 ಕಂಬಗಳ ಮ್ಯಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಚಾವಣಿ ಹೊಂದಿಸ್ತಾರ್ರಿ. ಅದಕ್ಕೆ ಏನಂತಾರಪ್ಪ ಅಂದ್ರೆ ಆ ಸಮಾಧಿಗಳಿಗೆ ಡಾಲ್ಮೆನ್ಸ್ ಎನ್ನುವರು. ಇಂಥ ಸಮಾಧಿಗಳು ಈ ಯುಗದ ವೈಶಿಷ್ಟ್ಯಗಳಾಗಿವೆ. ಅಂತ ಸಮಾಧಿಗಳು ಈ ಯುಗದ ಏನಾಗ್ಯಾವಪ್ಪ ಅಂದ್ರೆ ವೈಶಿಷ್ಟ್ಯಗಳಾಗಿವೆ ಅಂದ್ರೆ ಪ್ರಸಿದ್ಧಗಳಾಗಿವೆ. ಅವ ಯಾವಪ್ಪ ಅಂದ್ರೆ ಮನುಷ್ಯ ಸಾಮೂಹಿಕವಾಗಿ ವಾಸಿಸುವುದನ್ನು ಕಲಿತನು. ಈ ಯುಗದಾಗ ಜನರು ಏನ್ ಮಾಡ್ತಾರೆ, ಸಾಮೂಹಿಕವಾಗಿ ಎಲ್ಲರಂತೆ ವಾಸಿಸ ಕಲಿಸ್ತಾರೆ. ಆದ್ದರಿಂದ ಹಳ್ಳಿಗಳು ರಚನೆ ಆದವು. ಮತ್ತೇನ್ ಮಾಡಿ ಇದೇ ಯುಗದಾಗ ಏನಾಗಿದ್ದವಪ್ಪ ಅಂದ್ರೆ ಎಲ್ಲಾ ಹಳ್ಳಿಗಳು ಏನಾಗ್ತಾವ್ರಿ, ರಚನೆ ಆಗ್ತಾವ್ರಿ. ಈ ಯುಗದಿಂದ ಮಾನವನ ನಾಗರಿಕತೆ ಆರಂಭವಾಯಿತು. ಈ ಹೊಸ ಶಿಲಾಯುಗದಿಂದ ನವ ಶಿಲಾಯುಗದಿಂದ ಏನಾಕೈತ್ರಿ, ಮಾನವನ ನಾಗರಿಕತೆ ಆರಂಭವಾಯ್ತ್ರಿ. ಇಲ್ಲಿವರೆಗೂ ಏನೈತಿ ಅದ ಕಂಟಿನ್ಯೂ ಆಗಿ ಹೊಂಟೈತ್ರಿ. ಇವರ ಪ್ರಮುಖ ನೆಲೆಗಳು ಯಾವಪ್ಪ ಅಂದ್ರ ಪಾಕಿಸ್ತಾನದ ಸಿಂಧ್ ಮತ್ತು ಬಲೂಚಿಸ್ತಾನ್, ಕಾಶ್ಮೀರದ ಕಣಿವೆ ಪ್ರದೇಶ, ಗುಜರಾತಿನ ಕಾಥಿಯವಾಡ್, ತಮಿಳುನಾಡಿನ ತಿರುನವೆಲ್ಲಿ ಮತ್ತು ಸೆಲಂ, ಕರ್ನಾಟಕದ ಬ್ರಹ್ಮಗಿರಿ, ಸಂಗನಕಲ್ಲು, ಹಾವೇರಿಯ ಹಳ್ಳೂರು ಇವೇನಾಗಿದ್ವಪ್ಪ ಅಂದ್ರ ಈ ಜನರ ಪ್ರಮುಖ ನೆಲೆಗಳಾಗಿದ್ದವ್ರಿ. ನೆಕ್ಸ್ಟ್ ನೋಡ್ರಿ, 4ನೇದು ಯಾವ್ದಪ್ಪ ಅಂದ್ರ ಲೋಹ ಯುಗ ರೀ. ನೂತನ ಶಿಲಾಯುಗದ ನಂತರ ಹೊಸ ಶಿಲಾಯುಗದ ನಂತರ ಏನಾಗಿತ್ತಪ್ಪ ಅಂದ್ರ ಮಾನವನಿಗೆ ಲೋಹಗಳ ಪರಿಚಯವಾಯ್ತು. ಮಾನವನಿಗೆ ಏನಾಗಿತ್ರಿ, ಒಂದು ಲೋಹಗಳ ಬಗ್ಗೆ ಪರಿಚಯ ಆಗಕತ್ತೈತ್ರಿ. ಆದ್ದರಿಂದ ಇದಕ್ಕೆ ಲೋಹ ಯುಗ ಅನ್ನೋರು. ಅದಕ್ಕೆ ಏನಂತಾರಪ್ಪ, ಇದಕ್ಕ ಲೋಹ ಯುಗ ಅಂತಾರ್ರಿ. ಮಾನವನಿಗೆ ಮೊದಲ ಪರಿಚಯವಾದ ಲೋಹ ಯಾವತ್ತಪ್ಪ ಅಂದ್ರ ಚಿನ್ನ ರೀ. ಬಟ್ ಮಾನವ ಬಳಸಿದ ಮೊದಲ ಲೋಹ ಯಾವತ್ತಪ್ಪ ಅಂದ್ರ ತಾಮ್ರ ರೀ. ಮಾನವ ಬಳಸಿದ ಮೊದಲ ಲೋಹ ಯಾವ್ದ್ರಿ, ತಾಮ್ರ ರೀ. ಇದರಲ್ಲಿ 2 ಪ್ರಕಾರಗಳು ಎದುರೋಗ್ರಿ. ಲೋಹ ಯುಗದಾಗ 2 ಪ್ರಕಾರಗಳು ಅದಾವ್ರಿ. ಯಾವ್ಯಾವಪ್ಪ ಅಂದ್ರ ಒಂದು ತಾಮ್ರ ಯುಗ, ಅದು ಚಾಕೋಲಿಥಿಕ್ ಏಜ್ ಅಂತಾರ್ರಿ. ಇನ್ನೊಂದು ಕಬ್ಬಿನ ಯುಗ, ಇದಕ್ಕೆ ಏನಂತಾರಪ್ಪ ಅಂದ್ರ ಮೆಗಾಲಿಥಿಕ್ ಏಜ್ ಅಂತಾರ್ರಿ. ಲೋಹ ಯುಗದಾಗ ಎಷ್ಟು ಪ್ರಕಾರಗಳು ರೀ, 2 ಪ್ರಕಾರಗಳು. ಒಂದು ತಾಮ್ರ ಯುಗ, ಇನ್ನೊಂದು ಕಬ್ಬಿನ ಯುಗ. ನೆಕ್ಸ್ಟ್ ನೋಡ್ರಿ, ತಾಮ್ರ ಯುಗ ಅಂದ್ರೆ ಏನಪ್ಪಾ ಅಂದ್ರ ಶಿಲೆಗಳೊಂದಿಗೆ ಲೋಹಗಳನ್ನು ಬಳಸುವ ಸಂಸ್ಕೃತಿ ಅನಾವರಣಗೊಂಡಿತು. ಏನ್ರಿ, ಶಿಲೆಗಳೊಂದಿಗೆ ಲೋಹವನ್ನು ಬಳಸುವ ಸಂಸ್ಕೃತಿ ಸ್ಟಾರ್ಟ್ ಆಕೈತ್ರಿ. ಇದಕ್ಕ ಚಾಕೋಲಿಥಿಕ್ ಏಜ್ ಅಂತಾರ್ರಿ. ಅದಕ್ರಿ ತಾಮ್ರ ಯುಗಕ್ರಿ. ಚಾಲ್ಕೋ ಎಂದರೆ ತಾಮ್ರ, ಲಿಥಿಕ್ ಅಂದ್ರೆ ಶಿಲೆ, ಅದಕ್ಕೆ ಏನಂತಾರಪ್ಪ ಅಂದ್ರೆ ತಾಮ್ರ ಯುಗ ಅಂತಾರ್ರಿ. ಈ ಯುಗದಲ್ಲಿನ ಮಾನವ ಕಲ್ಲಿನ ಆಯುಧಗಳೊಂದಿಗೆ ತಾಮ್ರದ ಆಯುಧಗಳನ್ನು ಬಳಸುತ್ತಿದ್ದನು. ಈ ಯುಗದಾಗ ಏನ್ ಮಾಡ್ತಾರೆ ಜನರ, ಕಲ್ಲಿನ ಆಯುಧಗಳೊಂದಿಗೆ ಏನ್ ಮಾಡ್ತಾರೆ, ತಾಮ್ರದ ಆಯುಧಗಳನ್ನ ಬಳಸಕ ಸ್ಟಾರ್ಟ್ ಮಾಡ್ತಾರ್ರಿ. ಆದ್ದರಿಂದ ಈ ಯುಗಕ್ಕೆ ತಾಮ್ರ ಯುಗ ಅನ್ನೋರು. ಅದರ ಸಲುವಾಗಿ ಏನಂತಾರಪ್ಪ ಅಂದ್ರೆ ಈ ಯುಗದ ಜನರಿಗೆ ತಾಮ್ರ ಯುಗ ಎನ್ನುವರು. ಸ್ನೇಹಿತರೆ, ಈ ಯುಗದ ಆರಂಭದಲ್ಲಿ ಹಸಿ ಇಟ್ಟಿಗೆ, ನಂತರ ಸುಟ್ಟ ಇಟ್ಟಿಗೆಗಳನ್ನು ಬಳಸಿ ಮನೆ ಕಟ್ಟುತ್ತಿದ್ದರು. ಫಸ್ಟ್ ಏನ್ ಮಾಡ್ತಿದ್ರಿ, ಸ್ಟಾರ್ಟಿಂಗ್ ಹಸಿ ಇಟ್ಟಿಗೆ ಯೂಸ್ ಮಾಡಕತ್ತಿದ್ರಿ. ಆಮ್ಯಾಗ ಏನ್ ಮಾಡ್ತಾರಪ್ಪ ಅಂದ್ರೆ
ಸುಟ್ಟ ಇಟ್ಟಿಗೆಗಳನ್ನ ಬಳಸಿ ಏನ್ ಮಾಡಕತ್ತಾರ ಈ ಯುಗದ ಜನರು ಮನೆಗಳನ್ನ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರ್ರಿ. ತಾಮ್ರವನ್ನು ಬರ್ಚಿ, ಖಡ್ಗ, ಕೊಡಲಿ ಈ ಮುಂತಾದ ಆಯುಧ ತಯಾರಿಸಲು ಬಳಸುತ್ತಿದ್ರು. ತಾಮ್ರವನ್ನು ಎದಕ್ಕೆ ಬಳಸ್ತಿದ್ರಿ? ಬರ್ಚಿ ತಯಾರ್ಸಕ, ಖಡ್ಗ ಮತ್ತು ಕೊಡ್ಲಿ ಅಂತ ತಯಾರ್ಸಕ್, ಮುಂತಾದ ಆಯುಧಗಳನ್ನ ತಯಾರ್ಸಕ್ ಏನ್ ಮಾಡ್ತಿರಪ್ಪ ಅಂದ್ರೆ ಈ ತಾಮ್ರವನ್ನ ಬಳಸ್ತಿದ್ರಿ. ಇದು ಹರಪ್ಪ ನಾಗರಿಕತೆಯೊಂದಿಗೆ ಸಂಬಂಧ ಹೊಂದಿದೆ. ಯಾವ್ದ್ರಿ? ತಾಮ್ರ ಯುಗ ಏನಾಗಿತ್ತಪ್ಪ ಅಂದ್ರೆ ಹರಪ್ಪ ನಾಗರಿಕತೆಗೊಂದು ಏನಾಗಿತ್ತು ಸಂಬಂಧ ಐತ್ರಿ. ಮಹಾರಾಷ್ಟ್ರ, ರಾಜಸ್ಥಾನ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಕರ್ನಾಟಕದ ಬ್ರಹ್ಮಗಿರಿ, ನಿಟ್ಟೂರು ಏನಾಗಿತ್ತಪ್ಪ ಅಂದ್ರೆ ಇವರು ಪ್ರಮುಖ ನೆಲೆಗಳಾಗಿದ್ವು. ಯಾರು ರೀ? ತಾಮ್ರ ಯುಗದ ಜನರು ರೀ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಕಬ್ಬಿನ ಯುಗ ರೀ. ಈ ಯುಗದಲ್ಲಿ ತಾಮ್ರ ಮತ್ತು ಕಂಚಿನ ಬದಲಾಗಿ ಕಬ್ಬಿಣದ ಬಳಕೆ ಆರಂಭವಾಯಿತು. ಈ ಯುಗದಾಗ ಏನ್ ಮಾಡಕತ್ರಿ ಜನ ಬರ್ತಾ ಏನಾಕರಿ ಅಪ್ಡೇಟ್ ಆಕಾರಿ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ತಾಮ್ರ ಬಿಡ್ತಾರ್ರಿ, ತಾಮ್ರ ಮತ್ತು ಕಂಚಿನ ಬದಲಾಗಿ ಏನ್ ಮಾಡ್ತಾರ್ರಿ ಕಬ್ಬಿನ ಬಳಕೆ ಸ್ಟಾರ್ಟ್ ಮಾಡ್ತಾರ್ರಿ. ಈ ಯುಗ ಭಾರತದಲ್ಲಿ ವಿವಿಧ ಕಾಲದಲ್ಲಿ ಕಂಡು ಬರ್ತದೆ. ಇದು ಭಾರತ ದೇಶದಾಗ ಬಹಳ ಕಡೆ ಏನಾಗತ್ತಂದ್ರೆ ಕಬ್ಬಿನ ಯುಗದ ಜನರ ಕಂಡು ಬರ್ತಾರ್ರಿ. ಉತ್ತರ ಭಾರತದಲ್ಲಿ ತಾಮ್ರ ಯುಗದ ನಂತರ ಈ ಯುಗ ಆರಂಭವಾದರೆ ದಕ್ಷಿಣ ಭಾರತದಲ್ಲಿ ನವಶಿಲಾಯುಗದ ನಂತರ ಆರಂಭವಾಯಿತು. ಸ್ನೇಹಿತರೆ, ಉತ್ತರ ಭಾರತದಾಗ ತಾಮ್ರ ಯುಗದ ನಂತರ ಈ ಯುಗ ಆರಂಭ ಆದ್ರೆ ದಕ್ಷಿಣ ಭಾರತದಾಗ ಏನಾಕೈತಪ್ಪ ಅಂದ್ರೆ ನವಶಿಲಾಯುಗ ನಂತರ ಅಂದ್ರೆ ಹೊಸ ಶಿಲಾಯುಗದ ನಂತರ ಏನಾಕೈತಿ ಅಂದ್ರೆ ಕಬ್ಬಿನ ಯುಗ ಆರಂಭವಾಗ್ತೈತ್ರಿ. ತಮಿಳುನಾಡಿನ ತಿನ್ನಪೇಲಿ ಜಿಲ್ಲೆಯ ಆದಿಚನಲ್ಲೂರಿ ನಲ್ಲಿ ಕಬ್ಬಿಣದ ಅವಶೇಷಗಳು ಕಂಡು ಬಂದಿವೆ. ಎಲ್ರಿ? ಇದು ಇಂಪಾರ್ಟೆಂಟ್ ರೀ. ಮೊದಲ ಕಬ್ಬಿನ ಯುಗ ಎಲ್ಲಿ ಕಂಡು ಬಂದೈತ್ರಿ? ತಮಿಳುನಾಡಿನ ತಿನ್ನಪೇಲಿ ಜಿಲ್ಲೆಯ ಆದಿಚನಲ್ಲೂರಿ. ಯಾವ್ದ್ರಿ? ತಮಿಳುನಾಡಿನ ತಿನ್ನಪೇಲಿ ಜಿಲ್ಲೆಯ ಆದಿಚನಲ್ಲೂರಿನಲ್ಲಿ ಏನಾಗಿತ್ತು ಅಂದ್ರೆ ಕಬ್ಬಿಣದ ಅವಶೇಷಗಳು ಕಂಡು ಬಂದಾವ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಈ ಯುಗಕ್ಕೆ ಸೇರಿದ ನೆಲೆಯಾದ ಹಾವೇರಿ ಜಿಲ್ಲೆಯ ಹಳೂರಿನಲ್ಲಿ ಕ್ರಿಸ್ತಪೂರ್ವ 600ದಾಗ ಏನಾಗಿತ್ತು ಅಂದ್ರೆ ಕೆಲವು ಕಬ್ಬಿಣದ ವಸ್ತುಗಳು ದೊರೆತಿವೆ. ಎಲ್ರಿ? ಇಲ್ಲಿ ಹಾವೇರಿ ಜಿಲ್ಲೆಯ ಹಳೂರದಾಗ ಏನಾಕವಪ್ಪ ಅಂದ್ರೆ ಕ್ರಿಸ್ತಪೂರ್ವ 600ದಾಗ ಕಬ್ಬಿಣದ ಹಲವು ವಸ್ತುಗಳು ಏನಾಗ್ಯವಪ್ಪ ಅಂದ್ರೆ ದೊರೆತಾವ್ರಿ. ಮಾನವ ಈ ಯುಗದಲ್ಲಿ ಬೃಹತ್ ಬಂಡೆಗಳನ್ನು ಕೊರೆದು ಸಮಾಧಿಗಳನ್ನು ನಿರ್ಮಿಸುತ್ತಿದ್ದನು. ಈ ಯುಗದಾಗ ಮನುಷ್ಯ ಏನ್ ಮಾಡ್ತಾನಪ್ಪ ಅಂದ್ರ ದೊಡ್ಡ ದೊಡ್ಡ ಬಂಡೆಗಳು ಇರ್ತಾವಲ್ರಿ, ಅವ್ನ್ ಕೊರೆದು ಏನ್ ಮಾಡಕತ್ತಾನ ಅದರಿಂದ ಸತ್ತಂತ ಜನರ ಸಮಾಧಿಗಳನ್ನ ಕಟ್ಟಕ್ ಸ್ಟಾರ್ಟ್ ಮಾಡ್ತಾನ್ರಿ. ಅದಕ್ಕಾಗಿ ಈ ಯುಗವನ್ನು ಬೃಹತ್ ಶಿಲಾ ಸಂಸ್ಕೃತಿ ಅನ್ನೋರು. ಅದ್ರ ಸಲುವಾಗಿ ಈ ಯುಗಕ್ಕೆ ಏನಂತಾರ್ರಿ? ಕಬ್ಬಿನ ಯುಗಕ್ಕೆ ಇನ್ನೊಂದು ಏನಂತಾರಪ್ಪ ಅಂದ್ರೆ ಬೃಹತ್ ಶಿಲಾ ಸಂಸ್ಕೃತಿ ಅನ್ನೋರು. ಯಾವ ಯುಗಕ್ಕೆ ಬೃಹತ್ ಶಿಲಾ ಸಂಸ್ಕೃತಿ ಅನ್ನೋರು ಅಂತ ಕೇಳಿದಾಗ ಏನ್ ಹೇಳ್ತೀರಿ? ಕಬ್ಬಿನ ಯುಗಕ್ಕೆ ಏನಂತಾರಪ್ಪ ಅಂದ್ರೆ ಬೃಹತ್ ಶಿಲಾ ಸಂಸ್ಕೃತಿ ಅನ್ನೋರು. ಇಂತಹ ಸಮಾಧಿಗಳು ಕಂಡು ಬಂದ ಸ್ಥಳಗಳೆಂದರೆ, ಇಂಥ ದೊಡ್ಡ ದೊಡ್ಡ ಸಮಾಧಿಗಳು ಎಲ್ಲಿ ಕಂಡು ಬಂದವಪ್ಪ ಅಂದ್ರ ಬೆಳಗಾವಿ ಜಿಲ್ಲೆಯ ಕೊಣ್ಣೂರು, ಯಾದಗಿರಿ ಜಿಲ್ಲೆಯ ರಾಜನಕೊಳೂರು, ಕೊಡಗು ಜಿಲ್ಲೆದಾಗ ಏನಾಗಪ್ಪ ಅಂದ್ರೆ ಇಂಥ ಸಮಾಧಿಗಳು ದೊರೆತಾವ್ರಿ. ಇದಿಷ್ಟ ಏನಪ್ಪಾ ಅಂದ್ರೆ ಪಾರ್ಟ್ 1 ರೀ. ನೆಕ್ಸ್ಟ್ ಅಧ್ಯಾಯ ಯಾವ್ದಪ್ಪ ಅಂದ್ರೆ ಹರಪ್ಪ ಮತ್ತು ಸಿಂಧು ನಾಗರಿಕತೆಯ ಬಗ್ಗೆ 2ನೇ ಅಧ್ಯಾಯದಾಗ ನೋಡೋಣ್ರಿ. ಸ್ನೇಹಿತರೆ, ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು.